त्रैगुण्यवर्जितमजं विभुमध्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम्। ಓ, ಕೇಳಿಸ್ಲಿಲ್ಲ ಇಷ್ಟೊತ್ತು. ಮೋಹಿನಿ ಏಕಾದಶಿಯ ವಿಶಿಷ್ಟವಾದ ಈ ದಿನ ನಮಗೆಲ್ಲರಿಗೂ ಕೂಡ ಈ ಹರಿದಿನದ ಸದವಕಾಶವನ್ನು ಬಳಸಿಕೊಳ್ಳುವ ಶಕ್ತಿ ನೀಡಲಿ ಅಂತ ಎಲ್ಲರನ್ನು ಅಭಿನಂದಿಸ್ತಾ, ಪ್ರತಿ ಸರ್ತಿಯೂ ನಾವು ಮುಖ್ಯವಾಗಿ ಭಜನೆ, ಗೀತಾಪಾರಾಯಣದ ಜೊತೆಗೆ ಒಂದು ಅರ್ಥ ಚಿಂತನೆ ಮಾಡ್ತಾ ಇದ್ದಿದ್ದು. ಇವತ್ತು ಯಾರಾದರೂ ಹಾಡುವರಿದ್ದರೆ ಅವರು ಹೇಳಿದರೆ ಮೇಲಕ್ಕೆ ಬರಬಹುದು. ಮೊದಲೊಂದು ಸ್ವಾತಿಯವರು ಹಾಡ್ತೀರಾ? ಹರೇ ನಮಃ. ಸರಿ ಆಚಾರ್ಯ, ಹಾಡ್ತೀನಿ. ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ? ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಳಕಂದ ಕರುಗಳ ಮಂದೆ ಮಂದೆಯಲಿ. ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ? ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ, ಕೇಚರೇಂದ್ರನ ಸುತನ ರಥದ ಅಚ್ಚಪೀಠದಲ್ಲಿ, ಕೇಚರೇಂದ್ರನ ಸುತನ ರಥದ ಅಚ್ಚಪೀಠದಲ್ಲಿ, ನಾಚದೆ ಮಾಧವ ಕೇಶವನೆಂಬ ವಾಚಕಗಳಲ್ಲಿ, ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ. ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ?
ಶ್ರೀಕೃಷ್ಣಾರ್ಪಣಮಸ್ತು. ಇನ್ಯಾರಾದರೂ ಹಾಡೋರಿದ್ದಾರಾ? ಭೂಷಣ್ ಅವರು ಒಂದು ಹಾಡು. ಸರಿ ಅಜ್ಜ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಮೆಲ್ಲನೆ ಮಾಧವನ ಮನದಿ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳುತ್ತಿರಬೇಕು, ಮುದ್ದಾಗಿ ಇರಬೇಕು ಮುನಿಯೋಗಿಗಳಿಗೆ. ಮಧ್ವಮತಾಬ್ದಿಯಲ್ಲಿ ಮೀನಾಗಿ ಇರಬೇಕು, ಶುದ್ಧನಾಗಿರಬೇಕು ಕರ್ಣತ್ರಯಂಗಳಲ್ಲಿ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿ ಇರಬೇಕು, ನಿಶಿಹಗಲು ಶ್ರೀ ಹರಿಯ ಭಜಿಸಬೇಕು. ವಸುಧೆಯೋಳು ಪುರಂದರ ವಿಠಲ ನಾಮವ, ವಸುಧೆಯೋಳು ಪುರಂದರ ವಿಠಲ ನಾಮವ. ಹಸನಾಗಿ ನೆನೆದು ಸುಖಿಯಾಗಬೇಕು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಕೃತಜ್ಞತೆಗಳು ಭೂಷಣ್ ಅವರೇ. ಮುಂದೆ ಯಾರಾದರೂ ಸಂದೀಪ್ ಅವರ ಹೇಳಿ. ಈ ದುರ್ಮಾರ್ಗಗಳನ್ನು ಬಿಡಿಸಬೇಡೈ ಮಾಧವನೇ ಎಂದಲ್ಲ ಜನುಮದಲ್ಲಿ. ಈ ದುರ್ಮಾರ್ಗಗಳನ್ನು ಬಿಡಿಸಬೇಡೈ ಮಾತಾ ಪಿತರರ ಆಜ್ಞೆ ಮೀರಿ ನಡೆಯಿಸಬೇಡ, ಜಾತಿ ಧರ್ಮವ ಬಿಟ್ಟ ನೆನೆಸಬೇಡ. ಈ ತುಚ್ಛ ವಿಷಯದ ಅಪೇಕ್ಷೆ ಮಾಡಿಸಬೇಡ, ಭೂತೇಶನೇ ಪರ ಮಾತ್ಮನೆನಿಸಬೇಡ. ಈ ದುರ್ಮಾರ್ಗಗಳನ್ನು ಬಿಡಿಸಬೇಡಿ. ಹರಿದೀನದಲ್ಲಿ ಬಿಂದು ಉದಕ ಕುಡಿಸಬೇಡ, ಪರದ್ರವ್ಯದಲ್ಲಿ ಇಷ್ಟ ಕೊಡಲು ಬೇಡ. ನಿರುತ ಪರರ ನಿಂದವನ್ನು ಮಾಡಿಸಬೇಡ, ನರರ ಸೇವಿಸಿ ಬದುಕಿಸಲಿ ಬೇಡ. ಈ ದುರ್ಮಾರ್ಗಗಳನ್ನು
ಬಿಡಿಸಬೇಡಿ. ಸಣ್ಣ ಮಾನವರ ಸಂಗತಿಯ ಕೊಡಲಿ ಬೇಡ, ಅನ್ಯ ಶಾಸ್ತ್ರಗಳ ಕೇಳಿಸಲಿ ಬೇಡ. ನಿನ್ನ ದಾಸನ ಮತವ ಬಿಟ್ಟು ಇರಿಸಬೇಡ, ಎನ್ನದಿ ಶರೀರಾದಿ ಎನಿಸಬೇಡ. ಈ ದುರ್ಮಾರ್ಗಗಳನ್ನು ಬಿಡಿಸಬೇಡಿ. ಉತ್ತಮರ ಪೂಜೆಗೆ ಜಾಗು ಮಾಡಿಸಬೇಡ, ವಿತ್ತವ ಸಜ್ಜನರಿಗೆ ಕೊಡಿಸಬೇಡ. ನಿತ್ಯ ಸತ್ಕಥ ಶ್ರವಣವಿಲ್ಲದಲ್ಲಿಡಬೇಡ, ಸತ್ತೇಶ ಎನ್ನ ಮಾತು ಮರೆಯಬೇಡ. ಈ ದುರ್ಮಾರ್ಗಗಳನ್ನು ಬಿಡಿಸಬೇಡಿ. ಪ್ರಾಣೇಶ ವಿಠಲ ನೀನಲ್ಲದೆ ಎಂದೆಂದು ಹೀನ ದೇವತೆಗಳಿಗೆ ಮಣಿಸಬೇಡ. ಮಾನುಷೋತ್ತಮದಿ ಬ್ರಹ್ಮಾಂತ ದಿವಿಜರಲ್ಲಿ ನ್ಯೂನ ಭಕುತಿಯನ್ನು ಕೊಡಲಿ ಬೇಡ. ಈ ದುರ್ಮಾರ್ಗಗಳನ್ನು ಬಿಡಿಸಬೇಡಿ. ಮಾಧವನೇ ಇಂದಲ್ಲ, ಮಾಧವನೇ ಇಂದಲ್ಲ, ಜನುಮ ಜನುಮದಲ್ಲಿ ಈ ದುರ್ಮಾರ್ಗಗಳನ್ನು ಬಿಡಿಸಬೇಡಿ. ಹರೇ ಶ್ರೀನಿವಾಸ. ಸಹನ್ ಅವರು ಹೇಳಿ. ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರ್ಯಾರಮ್ಮ, ನಿನ್ನ ಸರಿ ಸಮಾನರ್ಯಾರಮ್ಮ. ಉಮೇಶ ಮೊದಲಾದ ಅಮರ ನಿಖರವು ಭ್ರಮಿಸಿ ನಿಮ್ಮ ಪಾದ ಕಮಲ ಭಜಿ ಪರೆ ರಮ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರ್ಯಾರಮ್ಮ. ಅಪಾರ ಮಹಿಮನ ವ್ಯಾಪಾರಂಗಳ ತಿಳಿದು ಕಾಪಾಡು ಈ ಜಗವಾ. ಕೋಪರಹಿತಳಾಗಿ ಶ್ರೀಪತಿಯೋಳು ನಮ್ಮ ತಾಪತ್ರಯವ ಪೇಳಿ ಕಾಪಾಡಬೇ ಕಮ್ಮರಮ ಸಮುದ್ರನ ಕುಮಾರಿ ನಿಮ್ಮ ಸರಿ ಸಮಾನರ್ಯಾರ. ಕರುಣಾವರಿದಿಯೆಂದು ಶರಣ ಜನರು ನಿಮ್ಮ ಸ್ಮರಣೀಯ ಮಾಡುವರೇ. ಹರಿನಾಕ್ಷಿ ಕೇಳಲೆ ಹರುಷದಿಂದಲಿ ಹರಿ ತೋರ್ಯ ಸಮುದ್ರನ ಕುಮಾರಿ ನಿಮ್ಮ ಸಮಾನರ್ಯಾರಮ್ಮ. ವಾಸವ ವಿಠಲನು ಅಮರ ನಿಖರವು ಭ್ರಮಿಸಿ ನಿಮ್ಮ ಪಾದ ಕಮಲ ಭಜಿ ಪರೆ ರಮ ಸಮುದ್ರನ ಕುಮಾರಿ ನಿಮ್ಮ ಸರಿ ಸಮಾನರ್ಯಾರಮ್ಮ.
ಕೃತಜ್ಞತೆಗಳು. ಶ್ಲೋಕ ಓದ್ತೀರಾ? ಸಂಕಲ್ಪ ಪ್ರಭವಾನ್ ಕೃಷ್ಣ ಅರ್ಜುನನಿಗೆ ಮತ್ತೆ ಎಚ್ಚರಿಕೆಯ ಮಾತಿನ ಜೊತೆಗೆ ಒಂದು ತಿಳುವಳಿಕೆಯನ್ನ ಕೊಡುವ ಮಾತನ್ನು ಹೇಳ್ತಾ ಇದ್ದಾನೆ. ಮನಸ್ಸು ಅಂತಂದ್ಮೇಲೆ ಅದು ಬಯಕೆಗಳ ಒಡ್ಡೋಲಗದ ಮಧ್ಯೆಯೇ ಬದುಕುವಂಥದ್ದು. ಅದಕ್ಕೆ ಬಯಕೆಗಳಿಲ್ಲದೆ ಸುಮ್ಮನೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಬಯಕೆಗಳನ್ನ ಮೀರಿ ಬದುಕುವ ಶಕ್ತಿಯನ್ನ ಪಡೀಬೇಕು ಅನ್ನೋದನ್ನ ಈ ಮಾತಿನ ಮೂಲಕ ಹೇಳ್ತಾ, ಸಂಕಲ್ಪ ಪ್ರಭವಾನ್ ಕಾಮಾನ್, ಮನಸ್ಸಿನಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನುವ ಏನೇನೋ ಕನಸು ಕಂಡದ್ದಿತ್ತು, ಅದರಿಂದ ಹುಟ್ಟಿದ ಬಯಕೆಗಳನ್ನ ಎಲ್ಲವನ್ನು ಇಂಥದ್ದು ಅಂಥದ್ದು ಅಂತ ಮಾಡದೆ ಯಾವುದು ಮತ್ತೆ ನಮ್ಮ ಬದುಕಿನ ಚಿತ್ರಣವನ್ನ ದುರ್ಬಲಗೊಳಿಸುತ್ತೋ, ಆಲೋಚನೆಗಳನ್ನ ಬರಿದು ಮಾಡುತ್ತೋ, ಅಂತಹ ಚಿತ್ರಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅದರಿಂದ ಆಗುವ ಅನಾಹುತಗಳನ್ನ ಮನಗಂಡು ಅಶೇಷತಃ ಸರ್ವಾನ್ ಕಾಮಾನ್ ತ್ಯಕ್ತ್ವ, ಮನಸ್ಸಿನ ಸಹಜ ಸ್ವಭಾವ. ಸಂಕಲ್ಪ ಅಂದ್ರೆ ಒಂದು ರೀತಿಯಲ್ಲಿ ಮನಸ್ಸು ಅನ್ನುವ ಅರ್ಥದಲ್ಲಿ ಈ ಮಾತು ಬಂದಿದೆ. ಮನಸ್ಸಿನ ಮೂಲೆಯಲ್ಲಿ ಆವಿರ್ಭವಿಸಿದ ಅದು ಸಂಘದಿಂದ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ಬಂದಿರ್ತವೆ. ಬಂದದ್ದು ಇನ್ಯಾವುದೋ ಒಂದು ಕಾಲದಲ್ಲಿ ಅದಕ್ಕೊಂದು ರೂಪ ಸಿಗುತ್ತೆ. ಸಂಗಾತ್ ಸಂಜಾಯತೆ ಕಾಮಃ ಅನ್ನುವ ಮಾತು ಹಿಂದೆ ಬಂದಿದೆ. ಬಯಕೆಗಳ ಬೆಟ್ಟವನ್ನ ಕಟ್ಟಿಕೊಂಡು ಓಡಾಡ್ತಾ ಎತ್ತರಕ್ಕೇರ್ಬೇಕು ಅಂತ ಹತ್ತುವವನಿಗೆ ಆ ಕಲ್ಲಿನ ಗಂಟು ಕಟ್ಟಿದ ಹಾಗೆ ಹಿಂದಕ್ಕೆ ಎಳೆಯತ್ತೆ. ಅವನ ಮೇಲಕ್ಕೆ ಏರ್ಬೇಕು ಅಂದ್ರೆ ಅನಿವಾರ್ಯವಾಗಿ ತನ್ನ ಬೆನ್ನಿಗೆ ತಲೆಗೆ ಕಟ್ಟಿಕೊಂಡ ಚಪ್ಪಡಿಗಳ ಕ್ರಮವಾದ ಇಳಿಸುವಿಕೆ ಅನಿವಾರ್ಯ. ಕೆಲವು ಸರ್ತಿ ಒಂದಿಷ್ಟು ದೂರಕ್ಕೆ ಹತ್ತುತ್ತೇನೆ ಅಂತ ಹೊರಡ್ತಾನೆ, ಆದ್ರೆ ಆಮೇಲೆ ಮೇಲಕ್ಕೆ ಹೋದಂತೆ ಅದರ ತೀವ್ರತೆ ಅನ್ನೋದು ಹೆಚ್ಚು ಕಾಡ್ಲಿಕ್ಕೆ ಶುರುವಾಗಿದೆ. ಯಾಕಂದ್ರೆ ನಾವು ಮೇಲಕ್ಕೆ ಎತ್ತರಕ್ಕೆ ಏರಿದಷ್ಟು ಕೆಳಕ್ಕೆ ಬೀಳುವ ಭಾರ ಹೆಚ್ಚುತ್ತೆ. ಆವಾಗ ಸಣ್ಣ ವಸ್ತುವು ಕೂಡ ದೊಡ್ಡ ಹೊರೆಯಂತೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಆದ್ರಿಂದಾಗಿ ಒಂಚೂರು ಹಿಡ್ಕೊಳ್ತೇನೆ, ಉಳಿದಿದ್ದೆಲ್ಲ ಬಿಡ್ತೇನೆ, ಇದೊಂದು ನನ್ಗೆ ಬಿಡ್ಲಿಕ್ಕೆ ಆಗಲ್ಲ ಅನ್ನುವ ಈ ಸ್ವಭಾವ ಏನು ಅಂದ್ರೆ ಇದರದ್ದು, ಅದು ಒಂಥರ ರಕ್ಕಸ ಸಂತತಿಯಲ್ಲಿ ರಕ್ತ ಬೀಜಾಸುರ ಅಂತ ಒಬ್ಬ ಇದ್ದಾನೆ. ಅವನನ್ನ ಕೊಂದಾಗ ಒಂದು ಹನಿ ಕೆಳಗೆ ಬಿದ್ರೆ ಅದರಲ್ಲಿ ಮೊದಲಿಗಿಂತ ಹೆಚ್ಚು ಬಲಿಷ್ಠನಾಗಿ ಇನ್ನೊಬ್ಬ ಹುಟ್ಟಿ ಬರ್ತಾನೆ. ಮನಸ್ಸಿಗೆ ಒಂದು ಸರ್ತಿ ಸ್ವಲ್ಪ ಅದಕ್ಕೆ ಉಳಿಲಿಕ್ಕೆ ಅವಕಾಶ ಕೊಟ್ರೆ, ಒಂದೇ ಉಳಿದಿದ್ದೆಲ್ಲ ತೆಗ್ದಿದ್ದೇನೆ ಅಂತ ಅನ್ಕೊಂಡ್ರೆ, ಅದು ನೆತ್ತರಿನ ಹನಿ ಬಿದ್ದಲ್ಲೆಲ್ಲ ಒಂದು ಹನಿ ಅಲ್ಲ, ಒಂದು ಆಸೆ 100 ಆಸೆಗಳನ್ನು ಹುಟ್ಟಿಸುವಂಥದ್ದಾದ್ರಿಂದ 100 ಆಸೆಗಳನ್ನ ಮೇಲಕ್ಕೆ ಹೋದ್ಮೇಲೆ ಅಕಸ್ಮಾತ್ ಅದು ಬೆಟ್ಟದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಹತ್ಲಿಕ್ಕಿರುವ ಅಷ್ಟೇ ಜಾಗದಲ್ಲಿ ಅದು ಭಾರ ಆಗಿಬಿಟ್ರೆ ಹಿಂದಕ್ಕೆ ಉರುಳಿ ಬೀಳಬೇಕಾಗುತ್ತೆ. ಆದ್ರಿಂದ ಒಂದು ಸ್ವಲ್ಪವೂ ಕೂಡ ಚಪ್ಪಡಿಯನ್ನು ಉಳಿಸಿಕೊಳ್ಳದ ಹಾಗೆ ಅಶೇಷತಃ ತ್ಯಕ್ತ್ವ ಮನಸಾ ಏವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಮನಸಾ ಏವ, ಅದಕ್ಕೆ ಮತ್ತೆ ಸಾಧಕವಾದ ವಸ್ತು ಯಾವುದು ಅಂದ್ರೆ, ಇದಕ್ಕೇನೋ ಹೊರಗಿನಿಂದ ಸೂಜಿ, ದಬ್ಬಣ, ಅಂಕುಶ ಅಥವಾ ಯಾವುದೋ ಆದ್ರೂ ಒಂದು ಸ್ಪ್ಯಾನರು, ನಟ್ಟು ಬೋಲ್ಟು ಸಡಿಲು ಅಥವಾ ಟೈಟ್ ಮಾಡ್ಲಿಕ್ಕಿರುವಂತಹ ಸ್ಪ್ಯಾನರು, ಇದು ಯಾವುದು ಉಪಯೋಗಕ್ಕೆ ಬರಲ್ಲ. ಸ್ಕ್ರೂ ಡ್ರೈವರು, ಇದು ಎಲ್ಲಿ ನಾವು ಸೋತಿದ್ದೆವೋ, ಯಾವ ಕಾರಣದಿಂದ ಬಯಕೆಗಳ ಬೆನ್ನು ಬೀಳ್ತೇವೋ, ಅದೇ ಮನಸ್ಸನ್ನ, ಆಸೆಗಳನ್ನ ತೊರೆದ ಮೇಲೆ ಅದೇ ಮನಸ್ಸನ್ನ ಮತ್ತೆ ಹೊಸ ಆಸೆಗಳ ಕಡೆಗೆ ಸಾಗದಂತೆ ಹಿಡಿದಿಟ್ಟುಕೊಳ್ಳಬೇಕಾದ ಗಟ್ಟಿತನವನ್ನ ಹೊಂದಬೇಕು. ಮನಸಾ ಏವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಸಮಂತತಃ ಎಲ್ಲ ದೃಷ್ಟಿಯಿಂದಲೂ ಎಲ್ಲ ದಿಕ್ಕಿನಿಂದಲೂ ಕೂಡ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಇಂದ್ರಿಯ ಗ್ರಾಮ ಅಂತಂದ್ರೆ ಇಂದ್ರಿಯಗಳ ರಾಶಿ, ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮ, ಮನಸ್ಸಿನಿಂದಲೇ ಮನಸ್ಸನ್ನ ನಿಗ್ರಹಿಸ್ಬೇಕು. ಇದೊಂದು ವಿಚಿತ್ರವಾದ ಸ್ವರೂಪ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಕೃಷ್ಣ ಹಿಂದೆಯೇ ಕೊಟ್ಟ ಎಚ್ಚರಿಕೆ. ಮನಸ್ಸಿನಿಂದಲೇ ಮನಸ್ಸನ್ನ
ನಿಗ್ರಹಿಸಬೇಕಾದದ್ದು. ಹೇಗೆ ಬಿದಿರುಗಳು ತಿಕ್ಕಿಯೇ ಬೆಂಕಿ ಹುಟ್ಟಿ ಎರಡೂ ಸುಟ್ಟು ನೆಲ ಫಲವತ್ತಾಗುತ್ತೋ ಹಾಗೆ ಮನಸ್ಸಿನ ಭಾವಗಳಲ್ಲೇ ತಿಳುವಳಿಕೆ ಮೂಡಿದ ಭಾವ, ದಾರಿ ತಪ್ಪಿದ ಮತ್ತೊಂದು ಮನಸ್ಸಿನ ಅಂಶ ಎರಡೂ ತಿಕ್ಕಾಟ ನಡೆಸಿ ಎರಡೂ ಸುಟ್ಟು ಹೋಗಿಯೂ ಶುದ್ಧ ಮನಸ್ಸು ಅನ್ನುವುದು ಸ್ವರೂಪಭೂತವಾದದ್ದು ಉಳಿಯತ್ತೆ. ಅದಕ್ಕಾಗಿ ಮನಸ್ಸಿನಿಂದಲೇ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ಯಾವುದೋ ಹರಿओम ಆಚಾರ್ಯ ಕೇಳಿಸ್ತಾ ಇಲ್ಲ ಸರ್. ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಅರ್ಥ ಏನು ಅಂತ ಅನ್ನೋದನ್ನು ಬೇರೆ ಕಡೆಯಿಂದ ಸ್ವಲ್ಪ ವಿವರ ತೆಗೆದುಕೊಂಡು ಅನುಭವಕ್ಕೂ ಆ ಭಾವವನ್ನು ಗಟ್ಟಿಗೊಳಿಸಿ ಅದರ ಅರ್ಥವನ್ನು ಮಾಡಬೇಕು. ಹೀಗೆ ಇಲ್ಲಿ ಹೇಳಿದ ಮಾತಿನಂತೆ ಇಂದ್ರಿಯ ಗ್ರಾಮವನ್ನು ಮನಸ್ಸಿನಿಂದಲೇ ವಿನಿಯಮ್ಯ, ಬರೀ ಯಮ್ಯ ಹೇಳಿಲ್ಲ, ನಿಯಮ್ಯ ಅಂತ ಹೇಳಿದರು. ಅಷ್ಟು ಸಾಕಾಗ್ಲಿಲ್ಲ. ಒಂದು ಕಡೆಯಿಂದ ನಿಯಮ ಮಾಡಿ ಇಟ್ಕೊಂಡ್ರು ಕೂಡ ಇನ್ನೊಂದು ಕಡೆ ಮತ್ತೊಂದು ಕಡೆ ಮಗದೊಂದು ಕಡೆ ಮನಸ್ಸು ಜಾರ್ತಾ ಇರುತ್ತೆ. ಹಾಗಾಗಿ ಕಣ್ಣು ಮೂಗು ಬಾಯಿ ಎಲ್ಲಾ ಕಡೆ ಇಂದ್ರಿಯಗಳಿಂದಲೂ ಕೂಡ ಸೋಲುವಂತಹ ಸಂದರ್ಭ ಬಂದಾಗ ಆ ಸೋಲನ್ನ ಧೈರ್ಯವಾಗಿ ಎದುರಿಸಿ ಮನಸ್ಸನ್ನ ದೃಢಗೊಳಿಸಿಕೊಳ್ಳಬೇಕು. ಆಗಲೇ ಮನಸ್ಸಿಗೆ ಮತ್ತಷ್ಟು ವಿಶೇಷವಾದ ಶಕ್ತಿ ಬರುತ್ತೆ ಅನ್ನುವುದನ್ನ ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಯಾವುದೇ ಒಂದು ವಿಷಯ ಸುಲಭದಲ್ಲಿ ಕೈಗೂಡುವುದಿಲ್ಲ. ಅದಕ್ಕೆ ಅವರು ವಿನಿಯಮ್ಯ ಅನ್ನುವ ಶಬ್ದದಿಂದ ಹಾಕಿತು. ವಿವಿಧ ಕಾಲದಲ್ಲಿ, ವಿವಿಧ ಪ್ರದೇಶಗಳಲ್ಲಿ, ವಿವಿಧ ರೀತಿಯಲ್ಲಿ ಅದನ್ನು ನಿಯಮನ ಮಾಡಬೇಕಾಗುತ್ತೆ. ಒಂದ್ಸರ್ತಿ ಒಂದು ರೀತಿಯ ಯಾವುದೋ ಒಂದು ಪ್ರಯೋಗ ಮಾಡಿ ಆಯ್ತು ಇನ್ನು ಮುಂದೆ ಯಾವತ್ತೂ ಹೀಗಾಗಲ್ಲ ಅಂತ ಯಂತ್ರಗಳನ್ನು ರಿಪೇರಿ ಮಾಡುವಾಗ ಕೆಲವು ವಿಶೇಷ ಕಾಳಜಿಯನ್ನು ವಹಿಸಿ ಅದಕ್ಕೆ ಏನಾದರೂ ಬಳಸಿದರೆ ಅದು ಮತ್ತೆ ಆ ಸಮಸ್ಯೆಯಿಂದ ಬಳಲುವಂಥದ್ದಿಲ್ಲ ಅನ್ನುವ ಹಾಗಲ್ಲ ಈ ಮನಸ್ಸು ಅನ್ನೋದು. ಇದು ರಿಪೇರಿ ಮಾಡಿದಷ್ಟು ಹೊಸ ರೀತಿಯ ದಾರಿಯನ್ನ, ನೀರನ್ನ ತಡಿಲಿಕ್ಕೆ ಅಂತ ಒಡ್ಡನ್ನ ಹಾಕಿದರೆ ಇನ್ಯಾವುದೋ ಒಂದು ಜಾಗದಲ್ಲಿ ನೀರು ಕೆಳಕ್ಕೆ ಜಾರಲಿಕ್ಕೆ ಜಾಗವನ್ನು ಹುಡುಕಿಕೊಳ್ಳುವ ಹಾಗೆ ಎಲ್ಲೋ ಒಂದು ಕಡೆಯ ವಿಷಯದಲ್ಲಿ ಮನಸ್ಸನ್ನ ನಿಗ್ರಹಿಸಿದ್ರು ಕೂಡ ಮತ್ತೆ 10 ಕಡೆಗಳಲ್ಲಿ ಅಂತಹ ಜಾರುವ ಸಂದರ್ಭಗಳನ್ನೆಲ್ಲ ಮನಸ್ಸು ಬಹಳ ಚೆನ್ನಾಗಿ ಬಳಸಿಕೊಂಡು ಮತ್ತೆ ಬೀಳಿಸತ್ತೆ, ಏಳಿಸತ್ತೆ, ಉಳಿಸತ್ತೆ, ಅಳಿಸತ್ತೆ, ನೋಯಿಸತ್ತೆ ಮಾಡ್ತಾನೆ ಇರ್ತದೆ. ಅದು ನಮ್ಮದೇ ಮಗು, ನಮ್ಮ ಕೈಯಲ್ಲಿರುವ ಮಗು. ಅದರಿಂದಾಗಿ ಆ ಮಗುವಿಗೆ ಸಿಕ್ಕಿದ್ದೆಲ್ಲ ಬೇಕು ಅಂತ ಆಸೆ, ಏನೇನೋ ಸಂಕಲ್ಪಗಳು, ಎಲ್ಲಾ ಡಬ್ಬದಲ್ಲಿರುವ ಮಿಠಾಯಿಯನ್ನು ಹುಡ್ಕೊಂಡ್ಬರುತ್ತೆ, ಎಲ್ಲಾ ಡಬ್ಬದಲ್ಲಿರುವ ಅಪೇಕ್ಷೆಗಳನ್ನು ಅದು ಈಡೇರಿಸಿಕೊಳ್ಬೇಕು ಅಂತ ಆಸೆ ಪಡುತ್ತೆ. ಆದರೆ ತಾಯಿ ಅನ್ನುವ ಬುದ್ಧಿ ಮಗುವಿಗೆ ಹೇಳುತ್ತೆ, ನೋಡು ಮಗು, ಹೋದ್ಸಲ ತಿಂದಾಗ ಅದೇ ಬಣ್ಣದ ವಾಂತಿಯಾಗಿ ಕಿವಿಯೆಲ್ಲ ಉರಿದು ಮೂಗೆಲ್ಲ ಇನ್ನೇನೋ ಆಗಿ ಕಣ್ಣೆಲ್ಲ ನೀರಿಳಿದು ತುಂಬ ಹಿಂಸೆ ಅನುಭವಿಸಿದ್ದಿ ದಿನ ಇಡೀ, ಅದರಿಂದಾಗ ಅದು ಬೇಡ ಅಂತ ಹಿಂದಿನ ಯಾವುದೋ ಒಂದು ಘಟನೆಯನ್ನು ನೆನಪಿಸಿ ಅದಕ್ಕೆ ಎಚ್ಚರವನ್ನು ಕೊಡುತ್ತೆ. ಅಥವಾ ಅದಕ್ಕೆ ತುಂಬ ಬೆಲೆ ಇದೆ, ನಾವು ಮನೆಯಲ್ಲಿ ಮಾಡಿದರೆ ಎಷ್ಟು ಸುಲಭದಲ್ಲಾಗುತ್ತೆ. ನಿಧಾನಕ್ಕೆ ಇದೆಲ್ಲ ಕಾಂತಾ ಸಂಹಿತೆಯಿಂದ ಪ್ರೀತಿಯಿಂದ ಅರ್ಥ ಮಾಡಿಸ್ಬೇಕಾದ ವಿಷಯ. ಯಾಕೆ ಬೇಡ ಹೇಳ್ತೇವೆ ಅಂತ, ಬೇಡ ನಾನು ಹೇಳಿದ್ಮೇಲೆ ಮುಗೀತು ಅಂತ ಹೀಗೆ ಮಾತಾಡಿದ್ರೆ, ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಬೇರೆಯವರಿಂದ ತೆಗೆಸಿಕೊಳ್ತೇನೆ, ಬೇರೆಯವ್ರ ಹತ್ರ ಬೇರೆ ದಾರಿಯಿಂದ ನಾನು ಅದನ್ನು ಪಡ್ಕೊಳ್ಳುವ ದಾರಿಯನ್ನು ಹುಡುಕೋತೇನೆ ಅಂತ ಅದು ಇನ್ನೊಂದು ಯೋಚನೆ ಮಾಡುತ್ತೆ. ಆವಾಗ ಇದು ಮನಸ್ಸು ಹಾಗೇನೆ. ನಾವು ಒಂದ್ಸರ್ತಿ ಜೋರ್ ಮಾಡಿ ಮನಸ್ಸಿಗೆ ಅದೆಲ್ಲ ಆಗ್ಬಾರ್ದು ಅಂತ ಹಠ ಮಾಡಿ ಅದರ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನೊಂದು ಕಡೆಯಲ್ಲಿ ಬರ್ಸ್ಟ್ ಆಗಿ ಮತ್ತು ಅದಕ್ಕಿಂತ ಹೆಚ್ಚಿನ ಅಪಾಯವನ್ನು ಒಡ್ಡುತ್ತೆ. ನಿಧಾನಕ್ಕೆ ಪ್ರತಿ ದಿವಸ ಮಗುವಿಗೆ ಹೇಳಿದಾಗೆ ಮತ್ತೆ 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 ಅದನ್ನ ಪ್ರೀತಿಯಿಂದ ವಶಪಡಿಸಿಕೊಳ್ಬೇಕಾದ್ರಿಂದ ಕೃಷ್ಣ ಹೇಳಿದ ಅದು ವಿನಿಯಮ್ಯ ಸಮಂತತ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಹದ್ದು ಅನ್ನೋದಕ್ಕೆ ಮುಂದಿನ ಪದ್ಯ ಹೇಳ್ತಾ ಇದೆ. ಬಹುಶಃ ನಮ್ಮ ಜೀವನಕ್ಕೆ ಅತ್ಯಂತ ಸುಂದರವಾದ, ನಾವು ಬೋರ್ಡಲ್ಲಿ ಹಾಕೊಂಡು
ಆವಾಗ ಓದಬೇಕಾದ ಪದ್ಯಗಳಲ್ಲಿ ಒಂದು ಇದು. ಗೀತೆಯನ್ನು ಚೆನ್ನಾಗಿ ಓದಿದರೆ ಅದರ ಪರಿಣಾಮ ನಮ್ಮ ಬದುಕಿನುದ್ದಕ್ಕೂ ಅತ್ಯಂತ ಹಿತವನ್ನೇ ಉಂಟು ಮಾಡುತ್ತೆ ಅನ್ನೋದಕ್ಕೆ ಈ ಶ್ಲೋಕವು ಒಂದು ಸಾಕ್ಷಿ. ಯಾಕೆಂದರೆ ಈ ಶ್ಲೋಕದಲ್ಲಿ ಹೇಳಿದ ಮಾತು ನಮಗೆ ಎಲ್ರಿಗೂ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕಾದ ಮಾತು. ಮನಸ್ಸಿಗೆ ನಿಯಂತ್ರಣ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮನಸ್ಸು ಎಲ್ಲರನ್ನೂ ಕಾಡ್ತಾ ಇದೆ. ಎಲ್ಲರ ಪ್ರಶ್ನೆಯೂ ಹೀಗೇನೆ, ಈ ಮನಸ್ಸನ್ನು ನಿಗ್ರಹಿಸುವುದು ಹೇಗೆ, ಏಕಾಗ್ರತೆಯನ್ನು ಸಂಪಾದಿಸುವುದು ಹೇಗೆ, ಬೇಕಾದ್ದನ್ನು ನೆನಪಿಟ್ಕೊಳ್ಳುವಂತೆ ಮಾಡುವುದು ಹೇಗೆ, ಕೇಳುವಾಗಲೇ ಅದನ್ನು ಅರ್ಥೈಸಿಕೊಳ್ಳುವ ಮನಸ್ಸಿನ ಮೇಧಾಶಕ್ತಿಯ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು ಹೇಗೆ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಆಲೋಚನೆಗಳಲ್ಲಿ ಮನಸ್ಸಿನ ಮೇಲಿನ ನಿಯಂತ್ರಣದ ಕುರಿತಾಗಿ ನೂರಾರು ಪ್ರಶ್ನೆಗಳು ಇದ್ದೇ ಇದ್ದಾವೆ. ಕೃಷ್ಣ ಅದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅತ್ಯಂತ ಸರಳವಾಗಿ ಅನಾಯಾಸವಾಗಿ ಅದಕ್ಕಿರುವ ದಾರಿಯನ್ನ ಬಿಡಿಸಿ ಹೇಳ್ತಾನೆ. ಅದನ್ನ ಕೆಲವೊಮ್ಮೆ ಸೊಲ್ಯೂಷನ್ ಸಿಂಪಲ್ ಆಗಿರುತ್ತೆ, ಅದನ್ನು ಅನುಷ್ಠಾನ ಮಾಡೋದು ಮಾತ್ರ ಅಷ್ಟು ಸಿಂಪಲ್ ಆಗಿರಲ್ಲ ಅಂತ. ಆದರೆ ಕೇಳಿದರೆ ನಮಗೊಂದು ಅನುಭವಕ್ಕೆ ಬರುವಂತಹ ಮಾತನ್ನ ಕೃಷ್ಣ ಹೇಳ್ತಾನೆ. ಶನೈಹಿ ಶನೈಹಿ ಉಪರಮೇತ್. ಬರೀ ರಮೇತ್ ಅಲ್ಲ, ಉಪರಮೇತ್. ಅದನ್ನ ಮಡಿಲಲ್ಲಿ ಕೂಡಿಸ್ಕೊಂಡು ಮಗುವನ್ನು ಹೇಗೆ ಮುದ್ದು ಮಾಡಿ ಅದು ಮಾಡಬಾರ್ದಪ್ಪ, ಅದು ಒಳ್ಳೇದಲ್ಲಪ್ಪ ಅಂತ ಹೇಳಿದಾಗ ಮಗು ಸ್ವಲ್ಪ ಹೊತ್ತು ಕೇಳುತ್ತೆ, ಸ್ವಲ್ಪ ಹೊತ್ತು ಅದನ್ನು ಮರ್ತೋಗುತ್ತೆ, ಮತ್ತೆ ಅದೇ ಮಾಡುತ್ತೆ. ಹಾಗೆ ಅದು ಎಷ್ಟು ಸಲ ಮಾಡಿದಾಗ್ಲೂ ಅಷ್ಟು ಸಲವೂ ಅದಕ್ಕೆ ಮುದ್ದು ಮಾಡಿ ಹೇಳಿ ಅದರಿಂದ ಆಗುವ ಅನಾಹುತವನ್ನ ಅಂದ್ರೆ ಬೇರೆ ಬೇರೆ ಮುಖಗಳಲ್ಲಿ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ದಾರಿಯನ್ನು ಹೇಳಬೇಕಾಗುತ್ತೆ. ಕೆಲವೊಂದು ಸರ್ತಿ ಅದರ ಅಪಾಯವನ್ನು ಹೇಳಬೇಕಾಗುತ್ತೆ, ಕೆಲವೊಂದು ಸರ್ತಿ ನಮ್ಮಿಂದ ಅದಕ್ಕೆ ಆಗುವ ಅಪಾಯವನ್ನು ಹೇಳಬೇಕಾಗುತ್ತೆ, ಅದಕ್ಕೆ ಆಗುವ ನೋವನ್ನು ಹೇಳಬೇಕಾಗುತ್ತೆ, ಅಥವಾ ಅದು ಒಂದು ದಿವಸ ಮತ್ತೆ ಇನ್ನೊಂದು ರೀತಿಯಿಂದ ನಮ್ಮನ್ನ ತುಂಬಾ ಗಾಢವಾಗಿ ಕಾಡುತ್ತೆ ಅಂತ ಅನ್ನೋದನ್ನು ಹೇಳಬೇಕಾಗುತ್ತೆ. ಈಗ ನೂರಾರು ಎಲ್ಲದಕ್ಕೂ ಒಂದೇ ತರದ ಸೊಲ್ಯೂಷನ್ ಇಲ್ಲ. ಎಲ್ಲಾ ಸಮಸ್ಯೆಗಳಿಗೂ ಎಲ್ಲಾ ವ್ಯಕ್ತಿಗಳಿಗೂ ಒಂದೇ ಸೊಲ್ಯೂಷನ್ ಅನ್ನೋದು ಅಸಾಧ್ಯ. ಪ್ರಾರ್ಥನೆ ಅಂತ ಅನ್ನುವಂತಹ ಒಂದು ಮಾತನ್ನ ಎಲ್ರಿಗೂ ಕಾಮನ್ ಆಗಿ ಹೇಳ್ಬೋದು ಬಿಟ್ರೆ, ಅದನ್ನ ಎಳೆಯಾಗಿ ಅರ್ಥೈಸಿಕೊಂಡು ಬಿಡಿಸಿ ತಿಳಿಯಾಗಿ ಬದುಕನ್ನ ಕಳೆಗಟ್ಟುವಂತೆ ಮಾಡುವುದಕ್ಕೆ ಒಂದೇ ತರದ ದಾರಿಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ಕೃಷ್ಣ ಹೇಳ್ತಾನೆ, ಮನಸ್ಸನ್ನ ಶನೈಹಿ ಶನೈಹಿ ಉಪರಮೇತ್. ನಿಧಾನಕ್ಕೆ ಮತ್ತೆ ಮತ್ತೆ ಪ್ರತಿ ಸರ್ತಿ ಅದು ದಾರಿ ತಪ್ಪಿದಾಗ್ಲೂ, ಪ್ರತಿ ಸರ್ತಿ ಅದಕ್ಕೆ ಬೇಜಾರಾದಾಗ್ಲೂ, ಪ್ರತಿ ಸರ್ತಿ ಅದರ ಯೋಚನೆಗಳಿಂದ ನಾವು ಜರ್ಜರಿತರಾದಾಗ್ಲೂ ಅದರ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ. ಅದರಿಂದ ಏನೋ ಪೆಟ್ಟಾಗುತ್ತೆ. ಆಸೆ ಪಟ್ಟದ್ದು ಮನಸ್ಸು, ನೋಡಿದ್ದು ಕಣ್ಣು, ಹೊಡೆದಿದ್ದು ಕಣ್ಣು, ಏಟು ತಿಂದದ್ದು ಕೆನ್ನೆ ಅಂತ. ಹಾಗೆ ಎಲ್ಲಿಂದನೂ ಎಲ್ಲಿಗೂ ಎಫೆಕ್ಟ್ ಆಗುತ್ತೆ. ಆ ಆಫ್ಟರ್ ಎಫೆಕ್ಟ್ ಅನ್ನ ಅರ್ಥ ಮಾಡಿಕೊಳ್ಳುವ ಯೋಚನೆ ಇಲ್ಲದ ಮನಸ್ಸು ಏನೋ ಕೆಟ್ಟ ನಿರ್ಧಾರಕ್ಕೆ ಬಂದು ಬಿಡುತ್ತೆ. ಇನ್ನೊಂದು ಸರ್ತಿ ಈ ತರ ಆಗ್ಲೇಬಾರದು ಅಂತ ಮನಸ್ಸಿನ ಮೇಲೆ ಎಲ್ಲವೂ ಕೂಡ ಒಂದೇ ಸರ್ತಿ ಮುಗಿಬಿದ್ದು ಅದರ ಕಾರ್ಯಭಾರದ ಕಡೆಗೆ ತನ್ನ ಶಕ್ತಿಯನ್ನ ಕುಂಠಿತಗೊಳ್ಳುವಂತೆ ಮಾಡುತ್ತೆ. ಇದು ಒಂಥರ ಬೇಸರ ಆಗಿ ಡಿಪ್ರೆಷನ್ಗೆ ಹೋಗಿ ಇನ್ನಷ್ಟು ಮನಸ್ಸು ಹಾಳಾಗುತ್ತೆ. ಹಾಗಾಗದಂತೆ ಅದನ್ನ ತಡೆ ಹಿಡಿಯಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ. ಶನೈಹಿ ಶನೈಹಿ ಉಪರಮೇತ್. ಹೇಗೆ ಅಂದ್ರೆ ಬುದ್ಧಿಯ ಧೃತಿ ಗೃಹೀತಯ, ವಿವೇಕದಿಂದ ಅರ್ಥ ಆಗುವಂತೆ ಮನಸ್ಸಿಗೆ ಹೇಳಿದ್ರೆ ಮಾತ್ರ ಅದರ ಭಾವ ಉಳಿಯತ್ತೆ. ಅರ್ಥ ಆಗದಂತೆ ಅದು ಕಷ್ಟ. ಕೆಲವೊಂದು ಸರ್ತಿ ನಮ್ಗೆ ಬೇಕಾದ ಸರಿಯಾದ ಲಾಜಿಕ್ಕೇ ಸಿಗುದಿಲ್ಲ. ನಾವು ಆವಾಗ ನಮ್ಮ ಲಾಜಿಕ್ಕನ್ನೇ ಸರಿಯಾದ ಬುದ್ಧಿ ಅಂತ ಅನ್ಕೊಂಡು ಅದನ್ನ ಗಟ್ಟಿ ಮಾಡಿ ಇನ್ನಷ್ಟು ಮನಸ್ಸಿಗೆ ತಪ್ಪು ಸಂದೇಶವನ್ನೇ ಕೊಡ್ತಾ ಹೋಗ್ತೇವೆ. ಅದು ಒಂದ್ಸರ್ತಿ ಎಲ್ಲೋ ಟ್ರಿಗರ್ ಆಗಿದ್ದು ಹಾಗೆ ಉಳಿದು ಬಿಟ್ರೆ ಮನಸ್ಸಲ್ಲಿ, ಆದ್ರಿಂದಾಗಿನೇ ಯಾವತ್ತೂ ನಾವು ಯಾವುದೇ ವಿಷಯಕ್ಕೂ ದ್ವೇಷ ಬಳಸ್ಕೊಳ್ಬಾರ್ದು ಅಂತ ಹೇಳುದು, ಅಥವಾ ಮೋಹಕ್ಕೊಳಗಾಗಬಾರ್ದು ಅಂತ ಹೇಳುದು, ಅಥವಾ ಒಂದೇ ವಿಷಯದಲ್ಲಿ ನಾನಿರುವುದು ಹೀಗೆ ಅಂತ ಅದರ ಬಗ್ಗೆ ಗಾಢವಾಗಿ ಅಂಟಿಕೊಳ್ಬಾರ್ದು ಅಂತ ಹೇಳೋದು. ಯಾವುದಕ್ಕೆ ಅಂಟಿಕೊಂಡ್ರೂ ಅದು ಒಂದು ದಿವಸ ನಮ್ಮನ್ನ ಗಂಟು ಹಾಕಿ ಮತ್ತೆ ವಾಪಸ್ ಅಲ್ಲಿಂದ ತಪ್ಪಿಸಿಕೊಳ್ಳಿಕ್ಕಾಗದಂತೆ ಎಲ್ಲ ಕುಸಿದು ಬಿದ್ರು ಅದರ ಅಡಿಗೆ ಬೀಳ್ಬೇಕು ಹೊರತು ಅದರಿಂದ ಆಚೆಗೆ ಬರ್ಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿ ಬರುದು. ಅದರಿಂದಾಗಿ ಯಾಕೆ ಎಲ್ಲರನ್ನೂ ಪ್ರೀತಿಸ್ಬೇಕು, ಯಾಕೆ ಎಲ್ಲವನ್ನು ನಮ್ಮ ವ್ಯವಸ್ಥೆ ಅಡಿಯಲ್ಲಿಲ್ಲ, ಅದು ಕರ್ಮದ ಅಡಿಯಲ್ಲಿ, ವ್ಯಕ್ತಿಯ ಹಿಂದಿನ ಯಾವುದೋ ಒಂದು ಸಂಬಂಧದ ಅಡಿಯಲ್ಲಿದೆ ಅಂತ ಹೇಳಬೇಕು ಅಂತಂದ್ರೆ ಆವಾಗ ನಮ್ಮ ಮನಸ್ಸು ತಿಳಿಯಾಗುತ್ತೆ. ಅವನು ಬೇಕು ಅಂತ ಮಾಡಿದ್ದಲ್ಲ, ನನಗೂ ಅವನಿಗಿದ್ದ ಹಿಂದಿನ ಯಾವುದೋ ಒಂದು ಕರ್ಮ ಏನೋ ಮಾಡಿದೆ ಅಂತ ಅನ್ನೋ ಈ ಭಾವ ತಿಳಿಯಾದಾಗ ನಮ್ಗೆ ಅದರಿಂದ ಆದ ಅಪಕಾರದ ಬಗ್ಗೆ ಅಸಹನೆ ಆಗಲಿ, ಅಥವಾ ಅದರಿಂದ ಅಪಕಾರ ಆದದ್ರಿಂದ ಅದೇ ವ್ಯಕ್ತಿಯ ಸಂಬಂಧಿಗಳಲ್ಲಾಗ್ಲಿ, ಅಥವಾ ಆ ವ್ಯಕ್ತಿಯ ಮನೆತನದ ಮೇಲಾಗ್ಲಿ, ಅಥವಾ ಆ ವ್ಯಕ್ತಿಯ ವಾತಾವರಣ ಎಲ್ಲಿದೆ ಅಲ್ಲಿ ಎಲ್ಲಾ ಕಡೆಯಲ್ಲೂ ನಮಗೊಂದು ಕೋಪ, ಆಕ್ರೋಶ, ಆವೇಶ ಹುಟ್ಟುವುದು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಹೇಳಿದ ಉಪರಮೇತ್. ಮತ್ತೆ ಮತ್ತೆ ಬುದ್ಧಿಯ ಧೃತಿ ಗೃಹೀತ, ವಿವೇಕದಿಂದ ಆಲೋಚನೆ ಮಾಡಿ ಮನಸ್ಸಿಗೆ ಹೇಳಬೇಕು.
ಅದಕ್ಕೆ ಧೃತಿ ಗೃಹೀತಯ ಅಂತಂದ್ರು. ಧೃತಿ ಅಂದ್ರೆ ಧೃತಿ ಸಾಪಾರ್ಥ ಸಾತ್ವಿಕಿ, ಧೃತಿ ಸಾಪಾರ್ಥ ರಾಜಸಿ, ಧೃತಿ ಸಾಪಾರ್ಥ ತಾಮಸಿ ಅಂತ ಮುಂದೆ 17ನೇ ಅಧ್ಯಾಯದಲ್ಲಿ ಧೃತಿಯಲ್ಲಿ ಮತ್ತೆ 3 ತರ ಇದೆ. ಸಾತ್ವಿಕವಾದ ಧೃತಿ, ಅದು ವಿಷಯದ ತಿಳುವಳಿಕೆಯಿಂದ ಬಂದ ನಿಶ್ಚಯ ಬುದ್ಧಿ, ಅವರಿಗೆ ಕನ್ಫ್ಯೂಷನ್ ಇಲ್ಲ. ಭಗವಂತ ಸರ್ವೋತ್ತಮ ಅನ್ನುವ ವಿಷಯದಲ್ಲಿ ಯಾರೇನೇ ಆಮೇಲೆ ಕನ್ಫ್ಯೂಷನ್ ಮಾತಾಡಿದ್ರು ಆ ಸಾತ್ವಿಕವಾದ ಧೃತಿ. ರಾಜಸವಾದ ಧೃತಿ ಇರುತ್ತೆ. ಏನು ಅಂದ್ರೆ ವೇದದಲ್ಲಿ ಎಲ್ಲರಿಗೂ ಸಂಬಂಧಪಟ್ಟ ಮಂತ್ರ ಇದೆ, ಅದು ಅವರನ್ನು ಹೇಳುತ್ತೆ ಅಂತಂದ್ಮೇಲೆ ಇವರನ್ನು ಹೇಳುತ್ತೆ, ಅವರದ್ ಮಾತ್ರ ಯಾಕೆ ಆಗ್ಬೇಕು, ಇದು ಯಾಕೆ ಆಗ್ಬಾರ್ದು ಅನ್ನುವ ನಿಶ್ಚಯದಲ್ಲಿ ಒಂದು ರೀತಿಯಲ್ಲಿ ಎರಡೂ ತರದ ಆಲೋಚನೆಗಳಿಗೂ ಅವಕಾಶ ಇರೋದ್ರಿಂದ ಯಾವುದೂ ತಪ್ಪಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ ಬುದ್ಧಿ ಧೃತಿ ಅಂತ ಅನ್ನೋದು ರಾಜಸ ಧೃತಿ ಆಗಿರುತ್ತೆ. ಇನ್ನು ಎಲ್ಲದಕ್ಕೂ ಉಲ್ಟನೆ, ನೀವೇನ್ ಹೇಳ್ತಿರೋ ನೀವು ಹೂ ಅಂದ್ರೆ ನಾನು ಹೂ ಅಲ್ಲ ಆ ಅಂತೇನೆ ಅಂತ, ಅವನು 100 ಅಂದ್ರೆ ಇಲ್ಲ 0 ಅಂತೇನೆ ಅಂತ, ಹೀಗೆ ಎಲ್ಲದಕ್ಕೂ ಚಂಡಿಯ ಹಾಗೆ ಉಲ್ಟನೇ ಆಲೋಚನೆ ಮಾಡುವಂತಹ ಒಂದು ಧೃತಿ ಇದೆ, ಅದು ತಾಮಸಿಕವಾದ ಧೃತಿ. ಅದನ್ನು ಕೃಷ್ಣ ಅಲ್ಲಿ ಹೇಳಿದನ್ನು ನೀವು ಅಲ್ಲಿ ಆ ಶ್ಲೋಕಗಳನ್ನು ಆ ಭಾಗದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಬಹಳ ಅಪಾಯಕಾರಿಯಾದ ಸಂಗತಿ. ಇಂತಹ ಧೃತಿ ಗೃಹೀತಯ ಸಾತ್ವಿಕ, ಮತ್ತೆ ಒಳ್ಳೆಯದನ್ನ ಹೇಳುವಾಗ ಯಾವಾಗಲೂ ಸಾತ್ವಿಕವಾದದ್ದು ಅಂತಾನೆ ಇಟ್ಕೊಳ್ಬೇಕು. ಸಾತ್ವಿಕವಾದ ಧೃತಿಯಿಂದ ಗೃಹೀತ ಸ್ವೀಕರಿಸಲ್ಪಟ್ಟ ಬುದ್ಧಿಯ ಧೃತಿ ಗೃಹೀತಯ ನಿಶ್ಚಿತವಾದ ಆಲೋಚನೆಯಿಂದ ಕೂಡಿದ ವಿವೇಚನೆ ಅಂತ ಅನ್ನೋದು ಮನಸ್ಸಿಗೆ ಇದು ಹೀಗೆ ಯಾಕೆ ಅಲ್ಲ ಮತ್ತೆ ಹೀಗೇನೆ ಯಾಕೆ, ನಮಗೆ ನಮ್ಮದೇ ಆದ ಒಂದು ಸಣ್ಣ ಚೌಕಟ್ಟಿನ ಹಿಂದಿನ ಮುಂದಿನ ವಿವರಣೆಯನ್ನು ನೋಡದೆ ಉಪನಿಷತ್ತುಗಳಲ್ಲಿ ಎಷ್ಟೋ ಸರ್ತಿ ಇಂಥ ಅರ್ಥಗಳನ್ನು ಮಾಡ್ತಾರೆ. ಮಾಧ್ಯಮಗಳಲ್ಲಂತೂ ಯಾರಾದರೂ ಒಂದು ಏನಾದರೂ ಹೇಳಿಕೆ ಕೊಟ್ಟರೆ ಅದರ ಹಿಂದೆ ಮುಂದೆ ಅವ್ರು ಏನೋ ಹೇಳಿರ್ತಾರೆ. ಈಗ ಪೇಜಾವರ ಶ್ರೀಗಳದ್ರಲ್ಲೂ ಅವರು ಏನೋ ಪ್ರಸಂಗ ಬಂದಾಗ ದೇವರಲ್ಲ ಅನ್ನುವ ವಿಷಯವನ್ನ, ದೇವರು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಅವರ ದಾಸರು ಅಂತ ಹೇಳಲಿಕ್ಕೆ ಬಂದಾಗ ಅವರು ಸಾಯಿಬಾಬಾ ದೇವರಲ್ಲ, ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಅಂತ ಇನ್ನೆಲ್ಲ ವಿವರ ಕೊಟ್ಟಿದ್ದಾರೆ. ಅವರೇ ದೇವರನ್ನ ನಮಗೆ ಮಾಲೀಕ, ನಮಗೆ ಒಡೆಯ ಅಂತ ಹೇಳ್ಕೊಂಡ ಮಾತುಗಳು ಅವ್ರ ಜೀವನದಲ್ಲಿ ಬಂದಿದೆ. ನಾನ್ ದೇವರಲ್ಲ ಅನ್ನುವ ರೀತಿಯ ಮಾತುಗಳು ಅವರಲ್ಲಿಯೂ ಕಂಡಿದೆ. ಅಷ್ಟಾದ ಮೇಲೂ ಕೂಡ ಅದನ್ನ ನಂಬಿ ಈಗಾಗಲೇ ದೇವರು ಅಂತ ಸಂಕಲ್ಪಿಸಿದವರೆಲ್ಲ ವಿರೋಧ ಮಾಡುವ ಹಾಗೆ ಈ ಮಾಧ್ಯಮದವರು ಹಿಂದಿನ ವಿವರ ಮುಂದಿನ ವಿವರನ್ನ ಕಟ್ ಮಾಡಿ ಅಷ್ಟಕ್ಕೆ ಮಾತ್ರ ಅದನ್ನು ಎತ್ತಿ ತೋರಿಸಿದ್ರು. ಎತ್ತಿದಾಗ ಇಡೀ ಮಾಧ್ಯಮಗಳ ಅರ್ಧಂಬರ್ಧ ವಿವರಣೆಯನ್ನ ಕೇಳಿಕೊಂಡು ಜನ ಎಲ್ಲ ಮುಗಿಬಿದ್ರು. ನೀವು ಹೇಗೆ ಹೇಳಿದ್ರಿ, ತಪ್ಪಲ್ವಾ ಅದು, ಹಾಗೆ ಹೀಗೆ ಗಲಾಟೆ ಶುರುವಾಯಿತು. ಆಗ ಅವರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇದೇ ಮಾತು ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟವಾಗಿ ಇಂದು ಎನಗೆ ಗೋವಿಂದ ಅಂತ ಹಾಡಿದ ಮಾತಿರ್ಬಹುದು, ಹನುಮಂತ ದಾಸೋಹಂ ಕೌನ್ಸಲೇಂದ್ರಸ್ಯ ಅಂತ ಹೇಳಿಕೊಂಡದ್ದಿರ್ಬೋದು, ಇದೆಲ್ಲ ಬೇಕಾದಷ್ಟು ದಾಖಲೆಗಳು ನಮಗೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹಿಂದಿನದನ್ನು ಹಾಕದೆ ಮಧ್ಯದಲ್ಲಿ ಬರೀ 2 ಸೆಂಟೆನ್ಸ್ ಉಪನ್ಯಾಸದ ಒಂದು ತುಂಡನ್ನು ಮಾತ್ರ ಹಾಕಿ ಆ ವಿಡಿಯೋವನ್ನು ಕತ್ತರಿಸಿ ಇಷ್ಟನ್ನೇ ಇಟ್ಟುಕೊಂಡು ಜನರಲ್ಲಿ ದಿವಾಳಿ ಎಬ್ಬಿಸುವ, ದೊಂಬಿ ಎಬ್ಬಿಸುವ ಈ ದುರುದ್ದೇಶದಿಂದ ಕೂಡಿದ ಮಾತುಗಳಿಂದ ಧೃತಿ ಅನ್ನೋದು ಕೆಲವೊಂದು ಸರ್ತಿ ಧೃತಿಗೆಡುತ್ತೆ. ಅದಾಗದ ಹಾಗೆ ಹಿಂದೆ ಮುಂದೆ ಎಲ್ಲ ನೋಡಿ ಉಪನಿಷತ್ತುಗಳಿಗೆ ಹೇಗೆ ಅರ್ಥ ಮಾಡಬೇಕು. ಒಬ್ರು ಒಂದು ವಿಷಯವನ್ನ ವಿಸ್ತಾರವಾಗಿ ತಿಳಿಸಿದ್ರೆ ಅದರ ಅಷ್ಟೂ ವಿವರವನ್ನ ತಿಳ್ಕೊಳ್ಳಿಕ್ಕೆ ಬೇಕಾದ ಪೂರ್ವ ಅವಲೋಕನೆಗೆ ಅವಕಾಶ ಇರುವಂತ ಮಾತುಗಳನ್ನು ಹೇಳಿದಾಗ ಅದು ತಪ್ಪಾಗಿ ಅರ್ಥ ಆಗುವುದಿಲ್ಲ, ಅಥವಾ ಕೋಪ ಬರುವುದಿಲ್ಲ, ಅಥವಾ ಅದರ ವಿಷಯದಲ್ಲಿ ಒಂದೋ ಆ ವ್ಯಕ್ತಿಯ ಮೇಲೆ ಅನಾದರ ಹುಟ್ಟುತ್ತೆ, ಒಂದು ಆ ಧರ್ಮದ ಮೇಲೆ, ಆ ಚಟುವಟಿಕೆಯ ಮೇಲೆ, ಆ ಆಚರಣೆಗಳ ಮೇಲೇನೆ ಅಪನಂಬಿಕೆ ಹುಟ್ಟಿ ಮಾಡ್ತಾ ಇದ್ದ ಒಳ್ಳೆ ಕೆಲಸಗಳನ್ನು ಬಿಟ್ಟು ಬಿಡುವ ಅನರ್ಥಗಳೇ ಉಂಟಾಗುತ್ತೆ. ಅದಕ್ಕೆ ಕೃಷ್ಣ ಹೇಳಿದ ಧೃತಿಗೃಹೀತಯ ಬುದ್ಧಿಯ ಮನಸ್ಸನ್ನ ಶನೈರುಪರಮೇತ್ ಅಂತ ಹೇಳಿದ. ಮತ್ತು ಮುಂದೆ ಹೇಳ್ತಾನೆ ಬಹಳ ಮುಖ್ಯವಾದ ಮಾತು, ನಮಗೆ ಕೆಲವೊಂದು ಸರ್ತಿ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಅವ್ರು ಹಾಗೆ ಹೇಳ್ತಾರೆ, ಕೆಲವೊಮ್ಮೆ ಇವ್ರು ಹೀಗೆ ಹೇಳ್ತಾರೆ, ಅದು ಸರಿನೋ ಇದು ಸರಿನೋ, ಅದನ್ನ ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದೇ ಸರಿ ಅನ್ಸುತ್ತೆ, ಇದನ್ನು ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಇದೂ ಸರಿ ಅಂತ ಅನಿಸುವ ವಾದಗಳು ಕಾಣ್ತವೆ. ಇಂಥ ಸಂದರ್ಭದಲ್ಲಿ ಸರಿಯಾಗಿ ದಾರಿ ತೋರಿಸುವಂತಹ ದೊಡ್ಡವರು ಹತ್ತಿರದಲ್ಲಿ ಇಲ್ಲದೆ ಹೋದಾಗ ಹೇಗೆ ಅದನ್ನ ನಿರ್ಧಾರ ಮಾಡುವುದು ಅನ್ನೋದನ್ನ ಹೇಳಲಿಕ್ಕೆ ಕೃಷ್ಣ ಹೇಳಿದ ಆತ್ಮ ಸಂಸ್ಥಂಭನ ಕೃತ್ವ. ನಮ್ಗಿಂತ ಅದು ದೊಡ್ಡ ಶಕ್ತಿ ಅನ್ನೋದು ಇಷ್ಟಂತೂ ಮನಸ್ಸಿಗೆ ಅರ್ಥ ಆಗಿರುತ್ತೆ. ಬೇರೆ ಮಾತುಗಳು ಏನೇ ಬಂದಿರ್ಬೋದು, ಆದರೆ ನಾನು ಅಸಮರ್ಥ, ನನ್ನ ನಾಲಿಗೆ ನಾನು ಕಚ್ಚಿಕೊಳ್ತೇನೆ, ನನಗೆ ಈಗ ದುಃಖ ಆಗಿದೆ ಅಂತಂದ್ರೆ ದುಃಖ ಆಗುವ ವ್ಯಕ್ತಿ ಯಾವತ್ತೂ ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ದುಃಖ ದುಃಖ ಆಗಿ ಅನುಭವಿಸ್ತಾ ಇದ್ದಂಥ ವ್ಯಕ್ತಿ ಈ ಶರೀರದಿಂದ ಮಾತ್ರ ದುಃಖ ಪಡ್ತಾನೆ ಅಂತ ಅನ್ನೋದು ಸರಿಯಲ್ಲ. ಯಾಕೆಂದ್ರೆ ಅವನೇ ಶರೀರದಿಂದ ವ್ಯಾಪ್ತ ಮತ್ತು ಅಥವಾ ಶರೀರವೇ ಅವನು ಅಂತನ್ನುವ ತನಕವೂ ಈ ವಾದಗಳು ಬೆಳೆಯುವ ಸಂದರ್ಭದಲ್ಲಿ ದುಃಖ ಅಂತ ಅನ್ನೋದು ಸರ್ವ ಸಮರ್ಥನಾದ ಭಗವಂತನಿಗೆ, ಸರ್ವಗುಣಪೂರ್ಣನಾದ ಭಗವಂತನಿಗೆ ಒಪ್ಪುವುದು ಸಾಧ್ಯ ಇಲ್ಲ. ಅದರಿಂದಾಗಿ ನನ್ನೊಳಗೆ ಇರುವ ಅಂತರ್ಯಾಮಿ ಅಂತೂ ಒಬ್ಬ ಇದ್ದಾನೆ ಅಂತ ಆತ್ಮಸಂಸ್ಥಂ ಮನಃ ಕೃತ್ವ, ಅಂತರ್ಯಾಮಿಯಾಗಿರುವ ನಿಯಾಮಕನಾಗಿರುವ ಭಗವತ್ ಶಕ್ತಿಯಲ್ಲಿ ಮನಸ್ಸನ್ನ ಪರಿಪೂರ್ಣವಾಗಿ ಒಪ್ಪಿಸಿ, ಅಂದ್ರೆ ಒಂದು ರೀತಿ ಲಗತ್ತಿಸುವುದು, ಅದು ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ ಅಂತ ಆತ್ಮಸಂಸ್ಥಂ ಮನಃ ಕೃತ್ವ ಅದರಲ್ಲಿ ಶರಣಾಗಿ ಮೈ ಮರ್ತು ಬಿಡಬೇಕು. ನಕಿಂಚಿದಪಿ ಚಿಂತೆಯೇತು, ಅವನಿಗೆ ನನ್ನನ್ನು ಕೊಟ್ಟು ಪೂರ್ಣವಾಗಿ ಕೃಷ್ಣ ನಿನ್ನನ್ನು ಹೊರತುಪಡಿಸಿ ಇನ್ಯಾವ ವಿಷಯಗಳಲ್ಲಿಯೂ ನನಗೆ ತಥ್ಯವನ್ನು ತಿಳಿಯಲಿಕ್ಕೆ ಶಕ್ತಿ ಇಲ್ಲ, ನಿನಗೈ ಒಪ್ಪಿಸಿದ್ದೇನೆ, ನನಗೆ ತಿಳಿಗೊಳಿಸು, ಅರಿವನ್ನು ಹುರಿಗೊಳಿಸು, ಆಗಲೇ ನಾನು ಮೆರೀಲಿಕ್ಕೆ ಸಾಧ್ಯ, ಬೇಡವಾದ್ದನ್ನು ಮರೀಲಿಕ್ಕೆ ಸಾಧ್ಯ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕಾಗತ್ತೆ. ಈ ನಕಿಂಚಿತ ವಿಚಿಂತೆ ಅನ್ನೋದು ಬಹಳ ಅಗತ್ಯವಾದ ಮತ್ತು ನಾವೆಲ್ಲರೂ ಆ ವಿಷಯದಲ್ಲಿ ಗಮನ ಕೊಡದ ಸಂಗತಿ. ಅದು ನಾವು ಅಕಸ್ಮಾತ್ ಕೆಲವೊಮ್ಮೆ ಕಣ್ಣು ಮುಚ್ಚಿ ಕೂತ್ರು ನಮ್ಮ ವಾಟ್ಸಪ್ ಟಿಂಗ್ ಅನ್ನತ್ತೆ. ಆ ಟಿಂಗ್ ಅಂದಾಗ ಇಡೀ ನಮ್ಮ ಅಷ್ಟು ಹೊತ್ತು ನಾವು ಏಕಾಗ್ರತೆಯಲ್ಲಿ ಕುಳಿತ ಮನಸ್ಸನ್ನು ಹೊತ್ತೊಯ್ದ ಆ ಬಿಂದು ಕೆಳಕ್ಕೆ ಜಾರಿ ಬಿದ್ದೇ ಹೋಗುತ್ತೆ. ಅದರಿಂದಾಗಿ ನಕಿಂಚಿದಪಿ ಚಿಂತೆ ಆಯ್ತಂದ್ರೆ ದೇಶ ಕಾಲಗಳ ಬಗ್ಗೆ, ಶಬ್ದ, ಹೊರಗಿನ ಯಾವುದೇ ಇಂದ್ರಿಯದಿಂದ ಬರುವ ವಿಷಯ ಪದಾರ್ಥಗಳ ಬಗ್ಗೆ ಅವಕಾಶ ಕೊಡದಂತೆ ಮನಸ್ಸನ್ನು ಸ್ಥಿರಗೊಳಿಸಿದಾಗ ಆಗ ಆತ್ಮಸಂಸ್ಥವಾದ ಮನಸ್ಸಿಗೆ ಬಂದ ಗೊಂದಲಗಳು ಪರಿಹಾರ ಆಗೋದ್ರ ಜೊತೆಗೆ ನಿಧಾನವಾಗಿ ಮನಸ್ಸು ನಮ್ಮ ಕೈಗೆ, ಅಥವಾ ಅದು ಕೈಗೆ ಬಂತು ಅನ್ನುವಷ್ಟರಲ್ಲಿ ಜಾರಿ ಹೋಗುವಂಥದ್ದು, ಆದ್ರೆ ಮತ್ತೆ ಮತ್ತೆ ಕೈಗೆ ಸಿಗುವಷ್ಟು ಅದರ ಹತೋಟಿ ಅನ್ನೋದು ನಮಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳಿದ. ಮತ್ತೆ ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾನೆ ನೋಡೋಣ. ಮನಸ್ಸನ್ನ ಏಕಾಗ್ರ ಚಿತ್ತಗೊಳಿಸಿ ಒಂದು ಕಡೆಗೆ ಇಡಬೇಕು ಅಂತ ನೀವು ಹೇಳಿದ್ರಿ. ಆದರೆ ಮೊನ್ನೆ ಒಂದು ದಿನ ಮಗುವಿಗೆ ಅಂದ್ರೆ ಒಂದು ಶಿಬಿರದಲ್ಲಿ ಧ್ಯಾನ ಮಾಡಿಸುವಾಗ ಆಚಾರ್ಯರೇ, ನೀವು ನನಗೆ ಕಣ್ಣು ಮುಚ್ಚಿ ಮನಸ್ಸನ್ನ ಭಗವಂತನಲ್ಲಿ ಇಡಿ ಅಂತ ಹೇಳಿದಾಗ ನನಗೆ ಬರೀ ನಾನು ನೋಡಿದ ಯಾವುದೋ ಕಣ್ಣು ಮೂಗು ಬಾಯಿ ನೆಟ್ಟಗಿಲ್ಲದ ಭೂತಗಳ ಆಕೃತಿಯೇ ಬರ್ತಾ ಇತ್ತು. ನಾನು 10 ಸರ್ತಿ ಪ್ರಯತ್ನ ಮಾಡಿದೆ, ನನಗೆ ಆಗ್ಲೇ ಇಲ್ಲ ಅಂತ ಅತ್ತ ಪಾಪ. ಆ ಹುಡುಗ ಅತ್ತಾಗ ನಾನು ಹೇಳಿದೆ, ಬೇಜಾರು ಮಾಡ್ಕೋಬೇಡ, ಅದಕ್ಕೆ ನಾವು ಫೀಡ್ ಮಾಡೋದನ್ನೇ ಕಮ್ಮಿ ಮಾಡಬೇಕು, ಅದಕ್ಕೆ ವಿಡಿಯೋ ಗೇಮ್ ಆಡಬೇಡ ಅಂತ ಹೇಳೋದು ದೊಡ್ಡವರು. ನಿನಗೆ ಒಂದು ಕಡೆಯಿಂದ ಆಸೆ ಇದೆ, ಕೂತಾಗ ಗಾಯತ್ರಿ ಜಪವನ್ನು ಮಾಡುವಾಗ ಭಗವಂತನನ್ನು ಆಲೋಚಿಸ್ಬೇಕು ಅಂತ, ಅದನ್ನು ನೀನು ಕಣ್ಣು ಮುಚ್ಚಿದಾಗ ನಿಂಗೆ ಅದೇ ಬರುತ್ತೆ. ಯಾಕೆ ಅಂದರೆ ನಾವು ಯಾವುದನ್ನು ಹೆಚ್ಚು ಹಚ್ಚಿಕೊಂಡಿರ್ತೇವೋ, ಯಾವುದರಲ್ಲಿ ಹೆಚ್ಚು ನಮ್ಮನ್ನು ಮೆಚ್ಚಿಕೊಂಡಿರ್ತೇವೋ ಅದೇ ನಮ್ಮ ಒಳಗೆ ಗುನುಗುಡ್ತಾ ಇರ್ತೇವೆ. ಬೇಕಿದ್ರೆ ನೋಡಿ, ರಾತ್ರಿ ಯಾವುದಾದ್ರೂ ಒಂದು ಭೂತದ ಸಿನಿಮಾ ಅಥವಾ ಇನ್ನೇನಾದರೂ ಒಂದು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮೊದಲು ನೆನಪಾಗುವುದೇನೆಂದರೆ ಹಿಂದೆ ರಾತ್ರಿ ನೋಡಿದ ಘಟನೆಗಳ ಬಗ್ಗೆನೇ ಮನಸ್ಸು ವಿಚಾರ ಮಾಡ್ತಾ ಇರುತ್ತೆ, ಅದರ ಹಿಂದೆಯೇ ಓಡ್ತಾ ಇರುತ್ತೆ. ಯಾಕೆಂದರೆ ಅಷ್ಟು ಗಾಢವಾಗಿ ಅದಕ್ಕೆ ಕಾಡಿರುತ್ತೆ. ಮಲಗುವ ಹೊತ್ತಿಗೆ ನಾವೇನು ಯೋಚಿಸ್ತೇವೋ ಅದು ಮರು ದಿವಸದ ಇಡೀ ದಿನದ ಘಟನೆಯನ್ನು ನಿರ್ಧಾರಗೊಳಿಸಿ ನಮ್ಮ ಮನಸ್ಸನ್ನು ಹಗುರ ಮಾಡುತ್ತೆ. ಆ ರೀತಿಯಲ್ಲಿ ಮನಸ್ಸಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ನಕಿಂಚಿದಪಿ ಚಿಂತೆಯೇತು ಅಂತ ಹೇಳಿದ ಮೇಲೂ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಎಲ್ಲೆಲ್ಲಿ ಮನಸ್ಸು ಹೋಗುತ್ತೋ ಅಲ್ಲೆಲ್ಲ ಕಡೆಯಲ್ಲಿ ತನಗೆ ಬೇಕಾದ್ದನ್ನು ಹಿಡಿಲಿಕ್ಕಾಗದೆ ಏನನ್ನೋ ಹೊತ್ಕೊಂಡು ಓಡಾಡುತ್ತೆ. ನಾವು ಅದರ ಹಿಂದೆ ಕಳೆದು ಹೋಗ್ತೇವೆ. ಮನಶ್ಚಂಚಲಂ ಅಸ್ಥಿರಂ, ಅದು ಚಂಚಲ, ಅದು ಅಸ್ಥಿರ, ಎಲ್ಲಿಯೂ ಕೂಡ ಬೇಕಾದಲ್ಲಿ ನಿಲ್ಲುವುದಿಲ್ಲ. ಅದಕ್ಕೆ ಚಾಂಚಲ್ಯವೂ ಇದೆ, ಅಸ್ಥಿರತೆಯೂ ಇದೆ. ನಿರಂತರ ಒಂದಾದ್ಮೇಲೆ ಒಂದು ವಿಷಯಕ್ಕೆ ಓಡ್ತಾ ಇರುತ್ತೆ. ಮತ್ತೆ ಒಂದು ಕಡೆ ಇರುವುದಿಲ್ಲ, ಒಂದು ವಿಷಯದಲ್ಲಿ ಇರುವುದಿಲ್ಲ ಮಾತ್ರ ಅಲ್ಲ, ಒಂದು ಕಡೆಯಲ್ಲಿ ಇರುವುದಿಲ್ಲ. ಅದು ಇನ್ಯಾವುದೋ ಒಂದು ದೇಶಕ್ಕೆ, ಇನ್ಯಾವುದೋ ಒಂದು ಕಾಲಕ್ಕೆ, ಇನ್ಯಾವುದೋ ಒಂದು ವಸ್ತುವಿನ ಕಡೆಗೆ ಮನಸ್ಸು ಜಾರ್ತಾ ಇರುತ್ತೆ, ಬೀಳ್ತಾ ಇರುತ್ತೆ. ಇದನ್ನು ಹೇಗೆ ಯೋಚನೆ ಮಾಡಬೇಕು ಅಂದರೆ, ಯಥೋ ನಿಶ್ಚರತಿ, ಎಲ್ಲೆಲ್ಲಿಗೆ ಶನೈ ಅಂತ ಹೇಳಿದರು. ಮನಸ್ಸನ್ನು ನಿಧಾನಕ್ಕೆ ಅರ್ಥ ಮಾಡಿಸಿ ಅದನ್ನು
ನಮ್ಮ ಕೈಗೆ ತಂದುಕೊಳ್ಬೇಕಾದ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು. ಈಗ ಅದನ್ನೇ ಇನ್ನೂ ಒಂಚೂರು ಬಿಡಿಸಿ ಹೇಳ್ತಾನೆ, ಮನಸ್ಸನ್ನು ನಿಧಾನವಾಗಿ ಎಚ್ಚರಿಸಬೇಕು ಅನ್ನೋದ್ರ ಜೊತೆಗೆ ಮನಸ್ಸು ಎಲ್ಲಿ ಹೋಗುತ್ತೋ ಅದ್ರ ಜೊತೆಗೆ ನಾವು ಹೋಗ್ತಾ ಇರಬೇಕು. ಆದರೆ ಮನಸ್ಸಿನ ಜೊತೆ ಕಳೆದು ಹೋಗ್ಬಾರ್ದಷ್ಟೇ. ಮನಸ್ಸನ್ನು ಎಲ್ಲಿ ಹೋಗುತ್ತೋ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಬೇಕು. ಯಥೋ ನಿಶ್ಚರತಿ. ನಿಶ್ಚರತಿ ಅಂದರೆ ಹೋಗ್ತಾನೆ ಇರ್ತದೆ. ಅದಕ್ಕೆ ನೀವು ಸುಮ್ಮನೆ ಹೀಗೆ ಬಿಟ್ಟು ಮನಸ್ಸನ್ನು ನೋಡ್ತಾ ಇರಿ. ನಾವು ಬೇರೆಯಾಗಿ ಮನಸ್ಸನ್ನು ನೋಡುವುದನ್ನು ಅಭ್ಯಾಸ ಮಾಡುವುದು ಒಂದು ಒಳ್ಳೆ ಹ್ಯಾಬಿಟ್ಟು. ಅದಿದ್ದರೆ ನಮಗೆ ಮನಸ್ಸಿನ ಆಟೋಟಗಳೆಲ್ಲ ಗೊತ್ತಾಗುತ್ತೆ. ಮನಸ್ಸಿನ ದಡ್ಡತನಗಳಿರಬಹುದು ಅಥವಾ ಅದರ ಮಂಗ ಬುದ್ಧಿ ಅಂತ ಹೇಳ್ತೇವಲ್ಲ, ಅದರ ಒಂದು ಅಸ್ಥಿರತೆ ಅಂತ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಮನಶ್ಚಂಚಲಂ ಅಸ್ಥಿರಂ ಯಥೋ ನಿಶ್ಚರತಿ. ಚಂಚಲವಾದ ಮನಸ್ಸು, ಅಸ್ಥಿರವಾದ ಮನಸ್ಸು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ನಿಂತು ಎಲ್ಲೆಲ್ಲಿ ಹಾರಾಡಿ ಏನೇನು ಮಾಡಿ ನಿಶ್ಚರತಿ ಓಡಾಡ್ತಾ ಇರುತ್ತೋ ನಾವು ಆ ಮನಸ್ಸಿನ ಜೊತೆಗೆ ಸಿಕ್ಕಾಕೋಬಾರದು. ಮನಸ್ಸಿನ ಹಿಂದೆ ಒಬ್ಬ ಅಬ್ಸರ್ವರ್ ಆಗಿ, ಒಬ್ಬ ಸ್ಪೆಕ್ಟೇಟರ್ ಆಗಿ ಸುಮ್ಮನೆ ನೋಡ್ತಾ ಇರಬೇಕು ಮನಸ್ಸು ಎಲ್ಲಿ ಹೋಗುತ್ತೆ. ಅದು ಕಷ್ಟ. 1 ಸೆಕೆಂಡ್ ಆಗಿರುತ್ತೆ, ಮನಸ್ಸು ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಅದ್ರ ಜೊತೆಗೆ ಎಂಜಾಯ್ ಮಾಡಲಿಕ್ಕೆ. ಆದರೆ ನಾವು ಎಂಜಾಯ್ ಮಾಡದೆ ಆದ ಘಟನೆಯಲ್ಲಿ ಕೇವಲ ನಾವೊಬ್ಬ ಸಾಕ್ಷಿಯಾಗಿ, ನಾನು ಈ ಘಟನೆ ಆಗುವುದು ನನಗೆ ಬೇಕು ಬೇಡಗಳ ಹಿನ್ನೆಲೆಯಲ್ಲಿ ಆಗುವುದಲ್ಲ, ಈ ಘಟನೆ ಈಗ ನಡೀತಾ ಇದೆ, ನಾನೊಬ್ಬ ವೀಕ್ಷಕನಾಗಿ ಇದನ್ನು ಅನುಭವಿಸ್ತೇನೆ. ದೇವರು ಈ ಘಟನೆ ನಡೆಸ್ತಾ ಇದ್ದಾನೆ, ಆದದ್ದೆಲ್ಲ ಒಳಿತೇ ಆಯಿತು. ಇದು ನಡೀತಾ ಇದೆ, ನಾನು ಇದರ ಜೊತೆಗಿದ್ದೇನೆ. ಹೀಗೆ ನಡಿಬೇಕು ಅಂತ ನಾನು ಆಲೋಚನೆ ಮಾಡಿದ್ದಲ್ಲ, ಹೀಗೆ ನಡಿಬಾರ್ದಿತ್ತು ಅಂತ ಅದರ ವಿರುದ್ಧ ನಿಂತವನೂ ಅಲ್ಲ. ಅದು ನಡೆದಂತೆ ನಾನು ಅದರ ಜೊತೆಗೆ ಸೇರಿಕೊಂಡು ಭಗವಂತನ ಪೂಜೆ ಇದು ಅಂತ ಅರ್ಪಿಸಿ ಹೊರಡ್ತಾ ಇದ್ದೇನೆ ಅಂತ ಅನ್ನುವ ಭಾವದಲ್ಲಿ ತತಸ್ತತಃ ನಿಯಮ್ಯ ಏತತ್. ತತಸ್ತತಃ ಎಲ್ಲಿವರೆಗೆ ಹೋಯ್ತೋ ಅದರ ಹಗ್ಗವನ್ನು ಕೈಯಲ್ಲಿ, ಈ ಗಾಳಿಪಟ ಇದೆಯಲ್ಲ ಹಾಗೆ ಗಾಳಿಪಟವನ್ನು ಬಿಟ್ಟು ಬಿಟ್ಟರೆ ಆಕಾಶದಲ್ಲಿ ಹಾರತಾ ಇರುತ್ತೆ. ಅದು ಹಾರಾಟವನ್ನು ನೋಡ್ತಾ ನಿಂತು ನಾವು ಹಗ್ಗ ಬಿಟ್ಟು ಬಿಟ್ಟರೆ ಕೈ ಹೋಗ್ಬಿಡುತ್ತೆ. ಅಂದರೆ ಮತ್ತೆ ಅದನ್ನು ನಮ್ಗೆ ಹಿಡಿಲಿಕ್ಕೆ ಸಿಗುವುದೇ ಇಲ್ಲ. ಮತ್ತೆ ಅದು ದೂರದಲ್ಲೇ ನಮ್ಮನ್ನು ಆಟ ಆಡಿಸ್ತಾ ಇರುತ್ತೆ ಹೊರತು, ಈ ಕರುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದನ್ನು ನಾವು ಮನೆ ತನಕ ತರಲಿಕ್ಕೆ ಆಗುತ್ತೆ. ಅದನ್ನು ಹಿಡ್ಕೊಂಡು ಅದನ್ನು ಬಿಟ್ಟು ಅದರ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಕೊನೆ ಕೈಗೆ ಸಿಗುತ್ತೆ. ಸಿಗುವಷ್ಟರಲ್ಲಿ ನಾವು ಹೈರಾಣಾಗಿರ್ತೀವಿ. ಆದ್ರಿಂದ ಮನಸ್ಸಿಗೆ ಸಿಗಬೇಕಾದಂತಹ ಅನುಕೂಲತೆಯನ್ನು ಮಾಡಿಕೊಟ್ಟ ಮೇಲೂ ಮನಸ್ಸು ಅಲ್ಲಿ ನಿಲ್ಲದೆ ಇನ್ನೆಲ್ಲೋ ಹೋಗುತ್ತೆ ಅಂದರೆ ನಾವು ಅದರ ಹಿಂದೆ ಹೋಗ್ಲಿಕ್ಕೆ ಶುರು. ಮೊದಲು ನಾವು ಅದನ್ನು ನಮ್ಮ ಕೈಗೆ ತಂದ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆಗಲಿಲ್ಲ ಅಂದರೆ ಅದೆಲ್ಲೋ ಹೋಗುತ್ತೆ. ಈ ಕೆಲವೊಂದು ಸರ್ತಿ ತಮಾಷೆಗೆ ಜೋರು ಮಳೆ ಬಂದಾಗ ಯಾವುದೋ ಜಾಗಕ್ಕೆ ನಾವು ಹೋಗ್ಲಿಕ್ಕಿರುತ್ತೆ. ಹೋಗುವಾಗ ಆಟೋದವರನ್ನು ಕೇಳೋದಿರುತ್ತೆ. ಕೇಳಿದಾಗ ಬನ್ನಿ 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 ಅಂತ ಎಷ್ಟು ಕೇಳಿದ್ರು ಆ ಜಾಗಕ್ಕೆ ಬರಲ್ಲ, ಈ ಜಾಗಕ್ಕೆ ಬರಲ್ಲ. ಕೊನೆಗೆ ಸಿಟ್ಟು ಬಂದು ಒಬ್ಬ ಕೇಳಿದಂತೆ, ಸರ್ ನೀವು ಎಲ್ಲಿಗೆ ಹೋಗ್ತೀರಿ ಹೇಳಿ, ನನ್ನನ್ನು ಅಲ್ಲಿ ತನಕ ಬಿಡಿ, ಈ ಮಳೆಯಲ್ಲಂತೂ ನಿಲ್ಲಿಕ್ಕಾಗ್ತಿಲ್ಲ ಅಂತ. ಅಂದರೆ ಆ ರೀತಿ ರೋಸಿ ಹೋಗುವ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಮನಸ್ಸನ್ನು ಎಲ್ಲಿ ಹೋಗುತ್ತೋ ಅದನ್ನು ಬಿಟ್ಬಿಡ್ಬೇಕು ಅದರ ಪಾಡಿಗೆ. ಆದರೆ ನಾವು ಅದರ ಹಿಂದೆ ಹೋಗಬಾರ್ದು, ನಾವು ಅದರ ಹಿಂದೆ ನಿಲ್ಲಬೇಕು, ಅದರ ಜೊತೆ ಕಳೆದು ಹೋಗಬಾರ್ದು. ಅದು ನಮ್ಮನ್ನು ಕೆಣಕ್ತಾ ಇರುತ್ತೆ. ಬಾ ನನ್ನ ಜೊತೆಗಿರು, ನಿಂಗೆ ಆನಂದ ಸಿಗುತ್ತೆ, ಹಾಗೆ ಹೀಗೆ ಅಂತ. ಆ ಕೆಣಕುವ ಮನಸ್ಸಿಗೆ ಯಾವುದನ್ನು ಒಪ್ಪಿಸದೆ ತತಸ್ತತಃ ನಿಯಮ್ಯ ನೇತಿ ನೇತ್ಯಾತ್ಮ. ನೀನು ಚಿಂತಿಸಬೇಕಾದದ್ದು ಇದನ್ನಲ್ಲ, ನಿನ್ನ ಮನಸ್ಸಿಗೆ ಬೇಕಾದ. ಅದಕ್ಕೆ ಸ್ವಲ್ಪ ನಾವು ಯಾವ ನೆಲೆಯಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇರಬೇಕು. ಧ್ಯಾನಂ ನಿಶ್ಚಿತ ತತ್ವಸ್ಯ. ಸುಮ್ಮನೆ ಎಲ್ಲರೂ ಧ್ಯಾನ ಮಾಡಿ ಅಂತ ಏನೇನೋ ಕ್ರಿಯೆಗಳನ್ನು ಹೇಳಿಕೊಂಡು ಸಮಾಜದ ಜನರನ್ನು ವಂಚಿತರನ್ನಾಗಿ ಮಾಡ್ತಾ ಮಾಡ್ತಾ ತಾವು ಈ ಕೆಸರಿನ ಇನ್ನೊಂದು ಭಾಗದಲ್ಲಿ ಬಿದ್ದವರು, ಅವ್ರಿಗೆ ಕಾಣಿಸ್ತಿಲ್ಲ ಅಷ್ಟೇ, ಇವರ ಕೈ ಮಾತ್ರ ಕಾಣಿಸ್ತಿದೆ. ಅದಕ್ಕೆ ಲೈಟ್ ಹಾಕಿದ್ದಾರೆ, ಅದರಿಂದ ಇದು ಯಾವುದೋ ದೇವ್ರ ಕೈ ಅಂತ ಅನ್ಕೊಂಡು ಅವ್ರು ಎಳಿತಾರೆ. ಇನ್ನೊಂದು ಕಡೆಯಿಂದ ಇವನೇ ಮುಳುಗ್ತಾ ಇರ್ತಾನೆ, ಇವನಿಗೆ ಗೊತ್ತಿಲ್ಲ ಅವ್ರು ಎತ್ತುತ್ತಾರೆ ಅಂತ. ಇವನು ಸುಖವಾಗಿರ್ತಾನೆ, ನಾನು ಬಿದ್ದಿದ್ದೇನೆ ಅಂತ ಹೇಳದೆ ಒಂದಿಷ್ಟು ಜನ ನನ್ನನ್ನು ನಂಬಿ ಸಂತೋಷದಿಂದ ಹೊಗಳ್ತಾರಲ್ಲ ಅನ್ನೋ ಅಷ್ಟೊತ್ತಾದ್ರೂ ಮುಳುಗುವ ತನಕ ನನ್ನನ್ನು ಹೊಗಳಿದ್ದಕ್ಕೇನೆ ನಾನು ನಿಸ್ವಾರ್ಥ ಪುರುಷನಾಗಿ ಕಾರ್ಯ ಮಾಡ್ತಾ ಇದ್ದೇನೆ ಹೆಮ್ಮೆಯಿಂದ ಅವನು ಮುಳುಗ್ತಾನೆ, ಇನ್ನೊಬ್ಬರನ್ನು ಮುಳುಗಿಸ್ತಾನೆ. ಆದ್ರಿಂದ ತತಸ್ತತೋ ನಿಯಮ್ಯ ಏತತ್. ಆ ಜಾಗದಿಂದ ನಿಧಾನಕ್ಕೆ ಹೇಳಿ ಹೇಳಿ, ನೀನು ಚಿಂತಿಸಬೇಕಾದ ಭಗವಂತನ ರೂಪ ಇದಲ್ಲ, ನೀನು ಆಲೋಚಿಸಬೇಕಾದ ಭಗವಂತನ ಕೈಯಲ್ಲಿರಬೇಕಾದ ಆಯುಧ ಇದಲ್ಲ, ನಿನಗೆ ಸಂಬಂಧಪಟ್ಟ ಕಾಲದ ರೂಪ ಕಾಲದ ದೇವತೆ ಇದಲ್ಲ ಇದು ಅಂತ ಎಲ್ಲಿ ಅಲ್ವೋ ಅಲ್ಲಿ ಅದನ್ನು ಬಿಡಿಸಿ
ಅದು ಎಲ್ಲಿ ಅಂತ ಗೊತ್ತಾಗುವುದೇ ಒಂದು ಗುರುಗಳ ಅನುಗ್ರಹದಿಂದ. ಅದಕ್ಕೆ ಆತ್ಮಸಂಸ್ಥಂ ಅಂತ ಹಿಂದೆ ಮಾತು ಕೊಟ್ಟು ಪೂರ್ತಿ ಶರಣಾಗಿ ದೇವರೇ ನಾನು ನಿನ್ನನ್ನು ಹೇಗೆ ಚಿಂತಿಸಬೇಕು ಅನ್ನೋದರ ಅರಿವೂ ಇಲ್ಲದೆ ನಿನಗೆ ಶರಣಾಗಿದ್ದೇನೆ. ಪೂರ್ವದ ಸಂಸ್ಕಾರ ಇದ್ರೆ ಸರಿಯಾದ ಗುರುಗಳು ಕಾಣ್ತಾರೆ. ಪೂರ್ವದ ಸಂಸ್ಕಾರ ಇದ್ರೆ ಅವ್ರು ಹೇಳಿದ್ ಸರಿ, ಇದೇ ಕರೆಕ್ಟು, ಇದೇ ಹೊಂದತ್ತೆ ಅಂತ ಅನ್ನೋದು ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಕೆಲವೊಂದು ಸರ್ತಿ ಮತ್ತೆ ಕನ್ಫ್ಯೂಷನು, ಮತ್ತೆ ಓಡಾಟ, ಮತ್ತೆ ಅವ್ರ ಹತ್ರ ಕೇಳು ಇವ್ರ ಹತ್ರ ಕೇಳು, ಅವ್ರು ಹೇಳಿದ್ ಸರಿ ಇಲ್ಲ. ಕೆಲವರು ಗಡಗಡ ಅಂತ ನಡಗಿಸೋರು ಇರ್ತಾರೆ, ಇನ್ನು ಕೆಲವರು ಬಡ ಅಂತ ಮಾತಾಡೋರು ಇರ್ತಾರೆ. ಅದು ಏನು ಹೇಳ್ತಾರೆ ಅಂತ ಅವರಿಗೆ ಗೊತ್ತಾಗಲ್ಲ. ಅಂತ ಅವ್ರ ಮಾತು ಕೇಳಿ ನಾವಿನ್ನೂ ಗಡಿಬಿಡಿಯಲ್ಲಿ ಏನೂ ಇಲ್ಲದ ಅದು ಹಾರೋಯ್ತು ಇದು ಜಾರೋಯ್ತು ಅಂತ ಅನ್ನೋ ಸ್ಥಿತಿಗೆ ಬಂದು ನಿಂತಿರ್ತೇವೆ. ಅದಕ್ಕೋಸ್ಕರ ಒಂದಂತೂ ಸತ್ಯವಾದ ಮಾತು, ಭಗವಂತ ನಾವು ತಿಳಿದಂತೆ ಅಂತೂ ಅಲ್ಲ, ನಾವು ತಿಳಿದದ್ದಕ್ಕಿಂತ ಆಚೆಗಿರುವವನು. ಅದೊಂದು ಚೈತನ್ಯಮಯವಾದ ಶಕ್ತಿ, ಅದಕ್ಕೆ ಎಂದು ಅಳಿವಿಲ್ಲ. ಅದರ ಜೊತೆಗೆ ನನ್ನನ್ನು ನಾನು ಹೋಲಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಭಕ್ತಿ ಅಂತ ಅನ್ನೋದು ನನಗಿಂತ ಎತ್ತರ ಇದ್ರೆ ಮಾತ್ರ ಸಾಧ್ಯ. ನಾಳೆ ನಾನೇ ಆಗುವ ವಸ್ತುವಿನ ಜೊತೆಗೆ ಇವತ್ತು ಭಕ್ತಿ ಹೇಗೆ ಮಾಡುವುದು ಅನ್ನುವ ಕಾಮನ್ ಸೆನ್ಸನ್ನು ಉಪಯೋಗಿಸಿಕೊಂಡು ತತಸ್ತತಃ ಅಲ್ಲಲ್ಲಿಂದಲೇನೆ, ಅದಲ್ಲ ಭಗವಂತನ ತತ್ವ, ಅದಲ್ಲ ನಾನು ಉಪಯೋಗಿಸಬೇಕಾದ ವಸ್ತುವಿನ ಆಲೋಚನೆ, ನನಗೆ ಬೇಕಾದ ತಿಳುವಳಿಕೆ ಇನ್ನೂ ಬೇರೆ ಇದೆ ಅಂತ ಏತತ್ ನಿಯಮ್ಯ ಆತ್ಮನ್ಯೇವ ವಶಂ ನಯೇತ್. ತನ್ನೊಳಗಿನ ಅಂತರ್ಯಾಮಿಯಾಗಿರುವ ಭಗವಂತನೇ ಜಗದಗಲವನ್ನು ವ್ಯಾಪಿಸಿ ನಿಂತಿದ್ದಾನೆಂತ ಅವನ ವಶಕ್ಕೆ ಒಪ್ಪಿಸಿ ಸ್ವಲ್ಪ ಹೊತ್ತು ಉಸಿರಾಡಿ ಸಮಯ ಕೊಟ್ಟು ಮತ್ತೆ ಮನಸ್ಸನ್ನು ಹೀಗೆ ಕೂಡಿಸಿ ಹೀಗೆ ಅಭ್ಯಾಸ ನಿರಂತರ ಮತ್ತೆ 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 ಮಾಡ್ತಾ ಇರಬೇಕಾದದ್ದು ಅಗತ್ಯ ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸಿದ್ರು ಸಾಕು. ಯಾರಾದರೂ ಹಾಡೋರಿದ್ದರೆ ಹಾಡಿಬಿಡಲಿ. ಮತ್ತೆ ಮುಂದಿನ ಈ ಗೀತಾ ಚಿಂತನೆಯಲ್ಲಿ ಶ್ಲೋಕಗಳನ್ನು ಗಮನಿಸೋಣ. ಆದರೆ ಇವತ್ತು ಮಾಡಿದ 3 ಪದ್ಯಗಳು ಕೂಡ ಅತ್ಯಂತ ಅದ್ಭುತವಾದದ್ದು, ಮತ್ತೆ ಮತ್ತೆ ಮನನ ಮಾಡಬೇಕಾದ್ದು. ಅದನ್ನು ಮನಸ್ಸನ್ನು ಇಟ್ಕೊಂಡು ನಾವು ಚೂರೇ ಕಲ್ತರೂ ತೊಂದರೆ ಇಲ್ಲ, ಆದರೆ ಕಲ್ತದ್ದನ್ನು ಗಟ್ಟಿ ಮಾಡಿಕೊಳ್ಬೇಕು. ಸುಮ್ಮನೆ ಇಲ್ಲೆಲ್ಲ ಸೇರ್ತೀವಿ, ಒಂದು ಸಮಯ ಮನೆಯಲ್ಲೇ ಕೂತರೆ ಬೋರ್ ಆಗುತ್ತೆ, ಅಥವಾ ಕೆಟ್ಟದಾಗಿ ಕಾಲ ಕಳೆಯೋದಕ್ಕಿಂತ ಏನೋ ಒಂದಿಷ್ಟು ಶ್ರುತಂ ಹರತಿ ಪಾಪಾನಿ ಅಂತ ಒಳ್ಳೆಯ ಸಂಗತಿಗಳ ಜೊತೆಗೆ ಕಾಲ ಕಳೆಯೋಣ ಅನ್ನೋದು ಕೂಡ ಒಳ್ಳೆಯ ಸಂಕಲ್ಪವೇ. ಆದರೆ ಅದು ವರ್ಷ ಪೂರ್ತಿ ಅದೇ ಸಂಕಲ್ಪದಲ್ಲಿ ಇರಬಾರ್ದು. ಆರಂಭದ ಸಂಕಲ್ಪದಲ್ಲಿ ಮಾತ್ರ ಮಗುವಿನ ಜೊತೆಗೆ ತಾಯಿ ಪುಟ್ಟ ಹೆಜ್ಜೆ ಇಡ್ತಾಳೆ. ಅದು 8 ಆದ್ಮೇಲೂ ದಂಟು ಹೇಳುವ ಸ್ಥಿತಿಯಲ್ಲೇ ಮಗು ಇದೆ, ಆಗ್ಲೂ ಅದಕ್ಕೆ ವೇಗವಾಗಿ ನಡೆಯಲ್ಲ ಅಂದ್ರೆ ಆಮೇಲೆ ಬಾರಿಸಿ ಬಿಟ್ಟೋಗ್ತೇನೆ ಅಂತ ಬಿಟ್ಟೋಗ್ತಾಳೆ. ನಮ್ಮ ಪುಟ್ಟ ವ್ಯವಸ್ಥೆಯ ಅಡಿಯಲ್ಲಿ ಭಗವಂತ ನಮಗೆ ಅವಕಾಶ ಕೊಡ್ತಾನೆ. ಮೊದಲು ಕೇಳಿಸ್ಕೊ. ಕೇಳುವುದು ಒಂದು ಬಿ ಎ ಗುಡ್ ಲಿಸನರ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳಿದ್ರೆ ಖುಷಿ ಆಗುತ್ತೆ. ಆದರೆ ಶಾಸ್ತ್ರದಲ್ಲಿ ಮೊದಲು ಹೇಳೋದು ಶ್ರವಣಂ, ಕೇಳುವಿಕೆ ಅನ್ನೋದೇ. ಅಜ್ಞಸ್ಯ ಶ್ರವಣಂ ಶ್ರೇಯ, ಅಜ್ಞನಾದವನಿಗೆ ಶ್ರವಣ ಅನ್ನೋದು ಶ್ರೇಯಸ್ಕರ. ಎಷ್ಟು ಕೇಳ್ತಾನೋ ಅಷ್ಟು ಒಳ್ಳೆಯದು. ಪೂರ ಕೇಳಬೇಕು, ಅರ್ಧಮರ್ಧ ಕೇಳಿ ಅರೆಬರೆ ಇದ್ದು. ಇನ್ನೂ ಒಂದು ಸಮಸ್ಯೆ ಇದೆ, ಶ್ರವಣ ಅಂತಂದರೆ ಹೇಗೆ ಶ್ರವಣ ಅಂದರೆ ಸೇವಾಪೂರ್ವಕವಾದ ಶ್ರವಣ. ಇಲ್ಲ ಅಂದರೆ ಯಾವುದೋ ಇವತ್ತಿನ ಮಾಧ್ಯಮಗಳ ಮೂಲಕ ನಾವು ಕೇಳಿದ ಸಂಗತಿಗಳಿಂದ ತಪ್ಪಾಗಿ ಅರ್ಥೈಸಿಕೊಂಡು ಅವರ ಅಭಿಪ್ರಾಯ ಇದೆ ಅಂತ ಗಟ್ಟಿಯಾಗಿ ಬೊಬ್ಬೆ ಹೊಡೆಯುವಂಥ ದುಸ್ಥಿತಿಯನ್ನು ನಾವು ನೋಡ್ತೇವೆ. ಎಷ್ಟೋ ಜನರನ್ನು ಹಾಗೆ ಒದ್ದಾಡುವವರನ್ನು ನಾವು ಕಾಣ್ತೇವೆ. ಯಾವುದೇ ಆಚಾರ್ಯ ಪುರುಷನು ಕೂಡ ಏನೋ ಒಂದು ಸಮಾಜದ ತಿದ್ದುವಿಕೆಯನ್ನು ಕೊಡುವುದಕ್ಕೆ ಬಂದಾಗ ಜನ ತಮ್ಮ ಎತ್ತರಕ್ಕೆ ಅವರನ್ನು ಎಳೆದು ತಾವು ಹೇಳಿದ್ದಂತೆ ಅವ್ರು ಹೇಳಿದ್ದಾರೆ ಅಂತ ಭಾವಿಸುವ ಸ್ಥಿತಿ ಇದೆ. ಅದಕ್ಕೋಸ್ಕರ ಅವನ ಹತ್ರ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂತಂದರೆ, ನಮ್ಮನ್ನು ಅವರ ಎತ್ತರಕ್ಕೆ ಏರಿಸುವಷ್ಟು ಶಕ್ತಿಯನ್ನು ತುಂಬಿ ಬೆಳೆಯುವಂತೆ ಮಾಡಿ, ಅವರ ಆಲೋಚನೆ, ಅವರ ಕಾಲದ್ದು, ಅವರ ದೇಶದ್ದು, ಅವರ ಪರಿಸರದ್ದು ಅಭಿಪ್ರಾಯಗಳ ಹಿಂದೆ ಈ ಮಾತುಗಳು ಬಂದಿವೆ ಅಂತ ಅನ್ನೋದನ್ನು ಇಟ್ಟುಕೊಂಡು ಚಿಂತನೆ ಮಾಡುವ ಶಕ್ತಿ ನಮಗೆ ಸಿಕ್ಕು, ಧ್ಯಾನಕ್ಕೆ ನಿಶ್ಚಿತವಾದ ತತ್ವದ ತಿಳುವಳಿಕೆ ಬಂದು, ಆ ಶ್ರವಣದಿಂದ ಮತ್ತಷ್ಟು ಮನಸ್ಸು ದೃಢಗೊಂಡು ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಇರಬಹುದು, ಮನಸ್ಸಿನ ಹಿಂದೆ ಹಿಂಬಾಲಿಸಿಕೊಂಡು ಅದು ಹೋದಲ್ಲಿ ಇದು ಬೇಡ ಇದು ಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ಇರ್ಬೋದು, ಧೃತಿಗೃಹೀತವಾದಂತಹ ಬುದ್ಧಿ ಇರ್ಬೋದು. ಇದೆಲ್ಲವನ್ನು ಭಗವಂತ ಅವನಿಗೆ ಶರಣಾದರೆ ಮಾತ್ರ ಕೊಡ್ತಾನೆ ಹೊರತು, ನಾನು ಇಷ್ಟು ಕೇಳಿದ್ದೇನೆ, ನನಗಿಷ್ಟು ಗೊತ್ತಿದೆ, ನನಗಿಷ್ಟು ಗೊತ್ತಿರೋದು ಯಾರು ನಿಜವಾಗಿ ಅದನ್ನು ಪಡೀಲಿಕ್ಕೆ ಅರ್ಹರಿದ್ದಾರೋ ಅವರಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಯಾರು ಇದನ್ನು ಪಡೆದು ಮೆರಿತಾ ಇದ್ದಾರೋ ಅವರು ಇದರಲ್ಲಿ ಇನ್ನು ಕಿಂಡರ್ ಗಾರ್ಡನ್ ಇದ್ದಾರೆ ಅಂತ ಅನ್ನುವ ಹಂತಕ್ಕೆ ಹೋಗದೆ, ಸಿಕ್ಕಿದ ಜ್ಞಾನದ ಸೊತ್ತನ್ನು ಭಗವಂತನಿಗಾಗಿ ಮೀಸಲಿಟ್ಟು ಅದರಲ್ಲಿ ಮುಳುಗಿ ಆ ಸಂತೋಷದಲ್ಲಿ ನಾವು ಮಿಂದು ಯಾರಾದರೂ ನಮ್ಮ ಜೊತೆಗೆ ಬರ್ತಾರೆ ಅಂತಂದಾಗ ಅವರನ್ನು ಕೈ ಹಿಡಿದು ಕರ್ಕೊಂಡು ಮುಂದಕ್ಕೆ ಹೋಗುವ ಭಾವವನ್ನು ನಮ್ಮ ಮನಸ್ಸಿನಲ್ಲಿ ಭಗವಂತ ಮೂಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ
ಚಿಂತನೆ ಮುಗಿಯಿತು. ಇನ್ನು ಹಾಡುವವರು ಯಾರಾದ್ರೂ ಇದ್ರೆ ಹಾಡಬಹುದು. ಯಾರು ಹಾಡ್ತಾರೆ? ಸಹನ ಅವ್ರು ಇನ್ನೊಂದು ಹೇಳ್ತೀರಾ ಹಾಡು? ಇಲ್ಲಾಂದ್ರೆ ಸ್ವಾತಿ ಅವ್ರು ಹೇಳಿ. ಇನ್ಯಾರಾದ್ರೂ ಕೆಳಗೆ ಹಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಭಗವಂತನ ಗುಣಗಾನ ಮಾಡಲಿಕ್ಕೆ ಹೇಳಿ. ಸ್ವಾತಿ ಅವರು ಮಂಗಳ ಹಾಡ್ಬೇಕಾ ಅಥವಾ ಒಂದು ಹಾಡಿ ಆಮೇಲೆ ಒಂದು ಹಾಡಿ, ಅಷ್ಟೊತ್ತಿಗೆ ಯಾರಿಗಾದ್ರೂ ಹಾಡುವ ಮೂಡ್ ಬಂದ್ರೆ ಅದನ್ನು ಹಾಡಿ ಆಮೇಲೆ ಮಂಗಳ ಹಾಡೋಣ. ಸರಿ ಆಚಾರ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ. ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ಪೊಗಳುದೇ ಆನಂದ, ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನ. ಹೇಳ್ಬೋದಾ ಹಾಡು? ನಾನು ಹಾಡ್ತಿರೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಮಧ್ಯದಲ್ಲಿ ನಾವು ಒಂದಾದ್ಮೇಲೆ ಇನ್ನೊಬ್ರಿಗೆ ಅವಕಾಶ ಕೊಡ್ತೇವೆ. ಮಧ್ಯದಲ್ಲಿ ಮಾತಾಡಿದ್ರೆ ಅವ್ರಿಗೆ ಹೇಳುವವರಿಗೂ ಕಷ್ಟ ಆಗುತ್ತೆ. ಮಂಗಳ ಮಹಿಮ ಶ್ರೀ ಅವರಿಗೆ ನಮ್ಮ ಮಾತು ಕೇಳಿಸ್ತಿಲ್ಲ ಅಂತ ಅನ್ಸುತ್ತೆ. ಓಕೆ, ಹೇಳಿ ಬಿಡಿ ಆಚಾರ್ಯ, ಪರವಾಗಿಲ್ಲ, ಆಮೇಲೆ ಮಂಗಳ ಮಾಡ್ತೀನಿ. ಶುರು ಮಾಡಿ. ಅವರು ಹೊರಟೋದ್ರು, ಶುರು ಮಾಡಿ. ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನ, ಹಿಂಗದ ದಾಸರ ಸಲಹುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ. ನಮಸ್ಕಾರ. ನಿಮ್ಗೆ ಹಾಡ್ತಾ ಇರೋದು ಕೇಳಿಸ್ತಿಲ್ವಾ ಜಯಶ್ರೀ ಅವರು? ಮಧ್ಯದಲ್ಲಿ ಹಾಡ್ತಾ ಇದ್ದಾರೆ, ಬಹುಶಃ ನಿಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಆಮೇಲೆ ನೋಡೋಣ, ಹೇಳಿ. ಗೋವಿಂದ ನಿನ್ನ ನಾಮವೇ ಚಂದ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು ಸ್ವಾತಿ ಅವರೇ. ಈಗ ಹೇಳಿ. ನಾವು ಹೇಳ್ಬೋದಾ? ಹೇಳ್ಬೋದು. ನಿಮ್ಗೆ ಹೇಳಲಿಕ್ಕೆನೇ ಮೇಲೆ ಕರೆದಿದ್ದು. ಒಬ್ರು ಹಾಡ್ತಾ ಇರುವಾಗ ನಿಮ್ಗೆ ಕೇಳಿಸ್ತಿರ್ಲಿಲ್ವಾ? ಹೌದು, ನನಗೆ ಏನು ಕೇಳಿಸ್ತಾ ಇದ್ದಿಲ್ಲ, ಅದಕ್ಕೆ ಮತ್ತೆ ಲೀವ್ ಆಗಿ ಮತ್ತೆ ವಾಪಸ್ ಜಾಯಿನ್ ಆದೆ. ಸರಿ 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 ಹೇಳಿ. ಶ್ರೀ ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹೌವೆಲ ಕುಮೀರಮಣ ಇವಾಗಿಲ್ಲ ಗರುವ,
ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣನಿಗೆ ಅರ್ಪಿತವೆನಲು ಒಂದೇ ಮನಸ್ಸಿನಿಂದ ಸಿಂಧು ಶಯನಾಯ ಎಂದೆಂದಿಗೂ ವಾಸಿಪನು ಮೃನ್ಮಂದಿರಗಳು ಹೂವ ತರುವರ ಹುಲ್ಲ ತರುವ ಪರಿಪರಿಯ ಪುಷ್ಪಗಳ ಪರಮಾತ್ಮಗರ್ಪಿಸಿ ಪರಿಪರಿಯ ಪುಷ್ಪಗಳ ಪರಮಾತ್ಮಗರ್ಪಿಸಿ ಪರಿಪೂರ್ಣನೆಂದು ಪೂಜೆಯನ್ನು ಮಾಡೇ ಸರಸಿರಾಕ್ಷನ ಆಸಕ್ತಿಯಲಿ ಸೇವೆಯನ್ನು ಮಾಡಿದರೆ ಪರಮಾಸಕ್ತಿಯಲಿ ಸೇವೆಯನ್ನು ಮಾಡಿದರೆ ಸಮಭಾಗ ಕೊಡುವ ಕನ್ನರ ಮನೆಯೊಳಗೆ ಹೂವ ತರುವ ಹುಲ್ಲ ತರುವ ಪಾಂಡವರ ಮನೆಯಲ್ಲಿ ಕುದುರೆಗಳ ತೊಳೆದು ಪಾಂಡವರ ಮನೆಯಲ್ಲಿ ಕುದುರೆಗಳ ತೊಳೆದು ಪುಂಡರೀಕಾಕ್ಷತ ಹುಲ್ಲನೆನಿಸಿದ ಅಂಡಜಾಹನ ನಮ್ಮ ಪುರಂದರ ವಿಠಲನು ಅಂಡಜಾವಿಪನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡಲಾಗಿ ಸಂಚರಿಸುವ ಹುಲ್ಲ ತರುವ ಹೂವ ತರುವರ ಮನೆ ಹುಲ್ಲ ತರುವ ಬೆಳಕು ಮೀರಮಣ ಇವಾಗಿಲ್ಲದ ರೂಪ ಹೂವ ತರುವರ ಮನೆಗೆ ಹುಲ್ಲ ತರುವ ನಾನು ಹೇಳ್ಬೋದ ಹೇಳಿ. ತೊರೆದು ಜೀವಿಸಬಹುದೇ ಬೇರೆಯವರಿಗೆ ಕೇಳಿಸ್ತಿದ್ಯಾ? ಇಲ್ಲ ಆಚಾರ್ಯ. ಇಲ್ಲ ಸರ್ ಕೇಳಿಸ್ತಿಲ್ಲ ಸರ್, ಮ್ಯೂಟ್ ಮಾಡಿದ್ದಾರೆ ಅವರು. ನಿಮ್ಮ ಹಾಡು ಕೇಳಿಸ್ತಿಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ
ರಾಜ್ಯವನ್ನೇ ಬಿಡಬಹುದು. ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು. ಕಾಯ ಜಾಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು, ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಘನಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು, ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು, ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ. ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಶ್ರೀಕೃಷ್ಣ ಅರ್ಪಣಮಸ್ತು. ತುಂಬ ಚೆನ್ನಾಗಿ ಹಾಡಿದ್ರಿ, ಕೃತಜ್ಞತೆಗಳು. ಸರಿಯವರು ಹೇಳ್ತೀರಾ? ಹಾಂ ಸರ್. ಹರಿ ಶ್ರೀನಿವಾಸ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ, ನಾಗಶಯನ ನಾರದ ವಂದ್ಯನ ಕೂಗಿ ಭಜನೆ ಮಾಡಬೇಕು. ಮರೆಯಬೇಡ ಮನವೇ ನೀನು ಹರಿಯ ರಣೆಯ. ಸತಿಯು ಸುತರು ಹಿತರು ಎಂದು ಮತಿಯ ಬಿಟ್ಟು ಕೆಡಲು ಬೇಡ, ಗತಿಯು ತಪ್ಪಿ ಹೋಗುವಾಗ ಸತಿಯು ಸುತರು ಬರುವರೇನು. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ,
ಪರಮ ಪುರುಷ ಶ್ರೀ ಪುರಂದರ ವಿಠಲರಾಯ ಪದವಿ ಕೊಡುವ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಸಹನ ಅವರು ಒಂದು ಹೇಳಿ, ಆಮೇಲೆ ಸ್ವಾತಿ ಅವರು ಮಂಗಳ ಮಾಡ್ತಾರೆ. ಆಚಾರ್ಯ ಸಹನ ಕೇಳ್ತಿಲ್ಲ ಅಂತ ಮೆಸೇಜ್ ಮಾಡಿದ್ರು. ಅವ್ರಿಗೆ ಕೇಳ್ತಿಲ್ಲ ಅಂತ ಮೆಸೇಜ್ ಮಾಡಿದ್ರು. ಅಂದರೆ ನಾವು ಮಾತಾಡಿದ್ದು ಯಾವುದು ಕೇಳಲಿಲ್ಲ ಅವರಿಗೆ. ಸಹನ ಅವರು ಇದ್ದೀರಾ? ಹೇಳಿ. ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ರಾಮಾವತಾರದನೊಮ್ಮೆ ಮಧ್ವರಾಯ ನಿಮ್ಮ ಹನುಮನಾದ್ಯೋ ಮಧ್ವರಾಯ ರಾಮಾವತಾರದನೊಮ್ಮೆ ಮಧ್ವರಾಯ ಮಹಾಹನುಮನಾದ್ಯೋ ಮಧ್ವರಾಯ ಕಾಮಿತಾರ್ಥ ಸುರರಿಗಿತ್ಯೋ ಮಧ್ವರಾಯ ಕಾಮಿತಾರ್ಥ ಸುರರಿಗಿತ್ಯೋ ಮಧ್ವರಾಯ ಅಯ್ಯ ಮುಷ್ಟಿಂದರ ನಂಗೆದ್ದೆ ಮಧ್ವರಾಯ ಅಯ್ಯ ಮುಷ್ಟಿಂದರ ನಂಗೆದ್ದೆ ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಕೃಷ್ಣಾವತಾರದಲ್ಲೊಮ್ಮೆ ಮಧ್ವರಾಯ ನೀಡಿಟ್ಟ ಕಲಿ ಭೀಮನಾದ್ಯೋ ಮಧ್ವರಾಯ ಕೃಷ್ಣಾವತಾರದಲ್ಲೊಮ್ಮೆ ಮಧ್ವರಾಯ ನೀಡಿಟ್ಟ ಕಲಿ ಭೀಮನಾದ್ಯೋ ಮಧ್ವರಾಯ ಕುಟ್ಟೀದ್ಯೋ ಕೌರವ್ರನ್ನೆಲ್ಲ ಮಧ್ವರಾಯ ಕುಟ್ಟೀದ್ಯೋ ಕೌರವ್ರನ್ನೆಲ್ಲ ಮಧ್ವರಾಯ ಶ್ರೀಕೃಷ್ಣನ ಹಿತವ ಪಡೆದ್ಯೋ ಮಧ್ವರಾಯ ಶ್ರೀಕೃಷ್ಣನ ಹಿತವ ಪಡೆದ್ಯೋ ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಧರಣಿಯೋಳು ಯತಿಯಾಗಿ ಮಧ್ವರಾಯ ದುರ್ಳಮಾಯ ಮತವ ಮುರಿದ್ಯೋ ಮಧ್ವರಾಯ ಧರಣಿಯೋಳು ಯತಿಯಾಗಿ ಮಧ್ವರಾಯ ದುರ್ಳಮಾಯ ಮತವ ಮುರಿದ್ಯೋ ಮಧ್ವರಾಯ ಗುರು ವ್ಯಾಸರಹಿತವ ಪಡೆದ್ಯೋ ಮಧ್ವರಾಯ ಗುರು ವ್ಯಾಸರಹಿತವ ಪಡೆದ್ಯೋ ಮಧ್ವರಾಯ ಪುರಂದರ ವಿಠಲನ ದಾಸನಾದ್ಯೋ ಮಧ್ವರಾಯ ಪುರಂದರ ವಿಠಲನ ದಾಸನಾದ್ಯೋ ಮಧ್ವರಾಯ ಮಧ್ವರಾಯ ಗುರು ಮ್ಯೂಟ್ ಆಗಿದೆ, ಮುಗೀತಾ? ಕೃತಜ್ಞತೆಗಳು. ಕಲ್ಪವೃಕ್ಷವರು ಹಾಡುದಿದೆಯಾ? ಹಾಡುದಿದ್ರೆ ಬೇಗ ಮುಗಿಸಿ. ಸ್ವಾತಿ ಅವರು ಹೇಳಿ, ಮಂಗಳ ಮಾಡಿ. ಸರಿ ಆಚಾರ.
ಮಂಗಳಂ ಜಯ ಮಂಗಳಂ ವರವೈಕುಂಠದಿ ಬಂದವಗೆ ವರಗಿರಿಯಲ್ಲಿ ಸಂಚರಿಸುವಗೆ ವರಹದೇವನನ್ನು ಸ್ಮರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ ಸರಸದಿ ಬೇಟೆಗೆ ಹೊರಟವಗೆ ಸರಸಿಜಾಕ್ಷಿಯ ಕಂಡವಗೆ ಮರುಳಾಟದಿತ ಪರವಶನಾಗುತ್ತ ಕೊರವಿ ವೇಷವ ಧರಿಸುವಗೆ ಮಂಗಳಂ ಜಯ ಮಂಗಳಂ ಎತ್ತಿ ನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯ ವಾಗರವನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲೇ ಶ್ರೀ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮಧುಮಗಗೆ ಮಂಗಳಂ ಜಯ ಮಂಗಳಂ ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದನಂತಾದ್ರೀಶಗೆ ಶಾಂತಮೂರುತಿ ಸರ್ವೋತ್ತಮಗೆ ಸಂತತ ಶ್ರೀಮದನಂತಾದ್ರೀಶಗೆ ಶಾಂತಮೂರುತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಹರಿ ಓಂ. ಆಚಾರ್ಯ ಹರಿ ಓಂ. ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಸ್ವಾತಿ ಅವರು ಹೇಳ್ತೀರಾ? ಆಯಿತು. ಜಸ್ಟ್ ಮಂಗಳ ಪದ್ಯ ಹಾಡಿದೆ ಆಚಾರ್ಯ. ಸರಿ ಸರಿ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ಮುಂದಿನ ಏಕಾದಶಿಗೆ ಇದೇ ರೀತಿ ಜೊತೆಗೂಡಿ ಭಜನೆ ಚಿಂತನೆಗಳಲ್ಲಿ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು.